ಶ್ರೀಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ಭಾಗವತ ಮಹಾಪುರಾಣದ 10ನೇ ಸ್ಕಂದದಲ್ಲಿ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಕೃಷ್ಣನ ಚರಿತ್ರೆಗಳನ್ನು ಅನುಸಂಧಾನ ಮಾಡಿಸ್ತಾ ಬರ್ತಾರೆ. ಆ ಕೃಷ್ಣಾವತಾರದ ಚರಿತ್ರೆ ಹೇಳುವಾಗ ಕೆಲವು ಕೃಷ್ಣನ ಚರಿತ್ರೆಗಳೆಲ್ಲ ಮನುಷ್ಯರ ಶಕ್ತಿಯನ್ನು ಮೀರಿದ್ದನ್ನು ಕೃಷ್ಣ ತೋರಿಸಿದ, ಕೆಲವು ಕೃಷ್ಣನ ಚರಿತ್ರೆ ಮನುಷ್ಯರಂತೆ ತೋರಿಸಿದ. ಹಾಗಾಗಿ ಯಾವುದು ಮನುಷ್ಯರನ್ನ ಮೀರಿ ತೋರಿಸಿದಾನೆ ಅದೆಲ್ಲ ಅತಿಮಾನುಷ ಚರಿತ್ರೆ ಅಂತ ಕರೀತಾರೆ. ಅತಿಮಾನುಷ ಅಂತ ಮನುಷ್ಯರ ಕೈಯಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಕೆಲವು ಘಟನೆಗಳನ್ನು ಕೃಷ್ಣ ಮಾಡಿದ್ದನ್ನು ತೋರಿಸಿ ಭಾಗವತ ಕೃಷ್ಣನನ್ನು ಸಾಧಾರಣ ಪುರುಷ ಅಂತ ಭಾವಿಸಬೇಡ್ರಿ, ಅವನು ಸರ್ವರ ಅಂತರ್ಯಾಮಿ, ಅವನೇ ಎಲ್ಲ ದೇವತೆಗಳನ್ನು ನಿಯಂತ್ರಿಸುವವ, ಅವನ ಸ್ಮರಣೆ ಅವನ ಚಿಂತನೆಯಲ್ಲಿರ್ರಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ಆ ಚರಿತ್ರೆಗಳಲ್ಲಿ ಒಂದು ಘಟನೆ ಭಾಗವತದ 10ಮ ಸ್ಕಂಧದಲ್ಲಿ ಬರ್ತದೆ. ಏಕಾದಶ್ಯಾಂ ನಿರಾಹಾರಃ ಸಮಭ್ಯರ್ಚ್ಯ ಜನಾರ್ದನಂ. ಒಂದು ಏಕಾದಶಿ ದಿನ ಭಗವಂತನನ್ನು ಪೂಜೆ ಮಾಡಿದಂಥ ನಂದಗೋಪ ಅವತ್ತಿನ ರಾತ್ರಿ ಹೊತ್ತು ಸ್ನಾನಕ್ಕೆ ಅಂತ ಯಮುನಾ ನದಿಗೆ ಹೋದ. ಏಕಾದಶಿ ಕಳೆದಿದೆ, ದ್ವಾದಶಿ ಬಂದಿದೆ ಅಂತ ಅಂದ್ಕೊಂಡೇ ಹೋದ. ಆದರೆ ಆ ಸಮಯಕ್ಕೆ ಸರಿಯಾಗಿ ಸ್ನಾನಕ್ಕೆ ಹೋದವನು ವಾಪಸ್ ಬರಲೇ ಇಲ್ಲ. ಯಶೋದೆಗೆ ಬಹಳ ಮನಸ್ಸಿಗೆ ಚಿಂತೆ ಆಯಿತು. ತುಂಬ ಹೊತ್ತಾಯಿತು ಸ್ನಾನಕ್ಕೆ ಹೋಗಿ ನಂದಗೋಪ, ಇನ್ನೂ ಸ್ನಾನದಿಂದ ಮರಳಿ ಬರ್ತಿಲ್ಲ ಮನೆಗೆ, ಯಾಕೆ ಅಂತ. ಯಶೋದೆ ಕೃಷ್ಣನಿಗೆ ಹೇಳ್ತಾಳೆ, ಕೃಷ್ಣ ನಿಮ್ಮಪ್ಪ ಯಾಕೋ ಸ್ನಾನಕ್ಕೆ ಹೋದವನು ನದಿಯಿಂದ ಬಂದಿಲ್ಲ ಇನ್ನೂ, ಯಮುನಾ ನದಿಯಲ್ಲಿ ಏನಾದರೂ ಅವನಿಗೆ ಆಗಿರಬಹುದು ತೊಂದರೆ, ನೀನಾದರೂ ನೋಡ್ಕೊಂಡು ಬಾ ಅಂತ ಕಳಿಸಿದ್ಲಂತ. ಆಗ ಶ್ರೀಕೃಷ್ಣ ನಂದಗೋಪನನ್ನು ನಾನೇ ಹುಡುಕೊಂಡು ಬರ್ತೇನೆ ಅಂತ ಯಮುನಾ ನದಿ ತೀರಕ್ಕೆ ಬಂದ. ಎಲ್ಲಿ ಹುಡುಕಿದ್ರೂ ನಂದಗೋಪ ಯಮುನಾ ನದಿ ತೀರದಲ್ಲಿ ಕಾಣಲಿಲ್ಲ. ಆಗ ಕೃಷ್ಣ ಯಮುನೆಯನ್ನೇ ಕೇಳಿದ. ಯಮುನೆ ನೀರನ್ನು ಕೇಳಿದರೆ ಯಮುನೆ ಹೇಳ್ತಂತೆ, ಇಲ್ಲ ವರುಣನ ಭೃತ್ಯರು ಬಂದು ವರುಣಲೋಕಕ್ಕೆ ಅಂತ ನಿಮ್ಮ ಅಪ್ಪನನ್ನು ಕರ್ಕೊಂಡು ಹೋಗಿದ್ದಾರೆ, ಹೀಗಾಗಿ ಇಲ್ಲಿ ಇಲ್ಲ ನಂದಗೋಪ ಅಂತಂದು. ಭಗವಾನ್ ತದುಪಶ್ರುತ್ಯ ಪಿತರಂ ವರುಣಾಹೃತಂ ತದಂತಿಕಂ ಗತೋ ರಾಜನ್ ಸ್ವಾನಾಂ ಅಭಯದೋ ವಿಭು. ಆಯ್ತು, ಹಾಗಾದರೆ ನಾನು ವರುಣಲೋಕಕ್ಕೆ ಹೋಗ್ತೇನೆ ಅಂತಂದ. ಶ್ರೀಕೃಷ್ಣ ಅಲ್ಲಿದ್ದ ವರುಣನ ಮನೆಗೆ ಹೋದ. ವರುಣನ ಮನೆಯಲ್ಲಿ ದ್ವಾರಪಾಲಕರೆಲ್ಲ ಕೃಷ್ಣ ಬಂದ ಅಂತ ಅವನನ್ನು ಒಳಗೆ ಬಿಟ್ಟರು.
ವರುಣ ಶ್ರೀಕೃಷ್ಣ ಬಂದ ಅಂತ ಅವನಿಗೆ ಪೂಜಿಸಿದ. ಮಹತ್ಯ ಪೂಜಯಿತ್ವಾ ತದ್ದರ್ಶನ ಮಹೋತ್ಸವ. ಕೃಷ್ಣ ಬಂದ ಅಂದರೆ ಯಾರಿಗೆ ಸಂತೋಷ ಆಗಲಿಕ್ಕಿಲ್ಲ. ವರುಣ ತನ್ನ ಮನೆ ತನಕ ಕೃಷ್ಣ ಬಂದಲ್ಲ ಅಂತ ಮತ್ತಷ್ಟು ಖುಷಿಪಟ್ಟು ಪೂಜೆ ಮಾಡಿ ವರುಣ ಆಗ ಕೃಷ್ಣನನ್ನು ಸ್ತೋತ್ರ ಮಾಡ್ತಾನೆ. ವರುಣ ಉವಾಚ ಅದ್ಯ ಮೇ ನಿಭೃತೋ ದೇಹೋ ಅದ್ಯೈವಾರ್ಥೋಧಿಗತಃ ಪ್ರಭೋ ತ್ವತ್ಪಾದಭಾಜೋ ಭಗವನ್ ಅವಾಪುಃ ಪಾರಮಧ್ವನಃ. ಅದ್ಯ ಮೇ ನಿಭೃತೋ ದೇಹ ಅದ್ಯೈವ ಅರ್ಥೋಧಿಗತಃ ಪ್ರಭೋ. ನಾನು ಇಷ್ಟು ದಿನದ ತನಕ ದೇಹ ಧರಿಸಿದ್ದು ಸಾರ್ಥಕ ಆಯಿತು. ಯಾಕೆ? ನಿನ್ನ ದರ್ಶನದ ಭಾಗ್ಯ ಸಿಕ್ತಲ್ಲ. ತ್ವತ್ಪಾದ ಭಾಜೋ ಭಗವನ್ ಅವಾಪುಃ ಪರಮಾಧ್ವನಃ ಪಾರಮಧ್ವನಃ. ಸಂಸಾರದ ದಾರಿಯಲ್ಲಿ ಹೋಗೋ ದಾರಿ ಹೋಕರು ನಿನ್ನ ಪಾದ ಸಿಕ್ಕರೆ ಸಾಕು ಅಂತ ಕಾಯ್ತಿರ್ತಾರೆ. ನಿನ್ನ ಪಾದವೇ ದಡವಲ್ವೇ ಸಂಸಾರ ಸಾಗರಕ್ಕೆ? ಅದೇ ಸಿಕ್ಕ ಮೇಲೆ ಇನ್ನೇನಿದೆ? ನಮಸ್ತುಭ್ಯಂ ಭಗವತೆ ಬ್ರಹ್ಮಣೇ ಪರಮಾತ್ಮನೇ. ಹೇ ಪರಮಾತ್ಮ, ಹೇ ಬ್ರಹ್ಮನ್, ನಿನಗೆ ನನ್ನ ನಮನ. ನಯತ್ರ ಶ್ರೂಯತೆ ಮಾಯಾ ಲೋಕಸೃಷ್ಟಿ ವಿಕಲ್ಪನಾ ಅಜಾನಕತಾ ಮಾಮಕೇನ ಮೂಢೇನ ಕಾರ್ಯವೇದಿನ. ಕೃಷ್ಣ ಅವನ ಸ್ತೋತ್ರ ಕೇಳಿ, ಯಾಕೆ ನಮ್ಮಪ್ಪನ ಕರ್ಕೊಂಡು ಬಂದಿದ್ದಿ ಅಂತ ಕೇಳಿದ. ಆಗ ವರುಣ ಹೇಳ್ತಾನೆ, ಅಜಾನಕತಾ ಮಾಮಕೇನ ಮೂಢೇನ ಕಾರ್ಯವೇದಿನ. ನನಗೆ ತಿಳಿಲಿಲ್ಲ, ನನ್ನ ಭೃತ್ಯರು ಹೀಗೆ ಮಾಡ್ತಾರೆ ಅಂತ ನಾನು ಊಹಿಸಿರಲಿಲ್ಲ ಅಂತನ್ನಂತೆ. ಕಾರಣ ಇಷ್ಟೇ, ಸ್ನಾನಕ್ಕೆ ಅಂತ ಬಂದಂಥ ಸಮಯ ಇತ್ತಲ್ಲ ನಂದಗೋಪಂದು, ಅದು ಆಸುರಿ ಸಮಯ ಅಂತ ಕರೀತಾರೆ. ನಿಶೀತ ಕಾಲ ಅಂತ. ಸುಮಾರು 12:45 2:30 ಯಾವ ಕಾರ್ಯ ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ಇವನೇನು ಮಾಡಿದಾನೆ? ಏಕಾದಶಿ ಮಾಡಿದ್ದ, ಹಿಂದಿನ ದಿನ ಉಪವಾಸ ಇದ್ದ. ಬಹುಶಃ ದ್ವಾದಶಿ ಬಂತು ಅಂತ ಅಂದ್ಕೊಂಡೇ ಸ್ನಾನಕ್ಕೆ ಹೋಗಿಬಿಟ್ಟ. ಆದರೆ ಇನ್ನೂ ಆಸುರಿ ಸಮಯ ಮುಕ್ತಾಯ ಆಗಿರಲಿಲ್ಲ, 2:30 ಮುಗಿದಿರಲಿಲ್ಲ. ಆ ವೇಳೆಯಲ್ಲಿ ನದಿ ತೀರದಲ್ಲಿ ವರುಣನ ಭೃತ್ಯರು ನೀರಿನ ಪರಿಸರವನ್ನೆಲ್ಲ ರಕ್ಷಣೆ ಮಾಡಲಿಕ್ಕೆ ನಿಂತಿರ್ತಾರಂತೆ. ಅದನ್ನು ಹೇಳ್ತಾರೆ, ಅವಿಜ್ಞಾಯ ಆಸುರಿ ವೇಳಾಂ ಪ್ರವಿಷ್ಟ ಮುದಕಂ ನಿಶಿ. ಆಸುರಿ ವೇಳಾಂ ಅವಿಜ್ಞಾಯ ನಿಶಿ ಉದಕಂ ಪ್ರವಿಷ್ಟ. ನಂದಗೋಪ ಯಾವುದು ಅಸುರ ಸಮಯ ಅಂತ ತಿಳಿಯದೇನೆ ಯಮುನೆಯ ಒಳಗೆ ಪ್ರವೇಶ ಮಾಡಿಬಿಟ್ಟ ನೀರಿನಲ್ಲಿ. ಹಾಗಾಗಿ ನನ್ನ ಭೃತ್ಯರು ಅವನನ್ನು ಎಳ್ಕೊಂಡು ಬಂದಿದ್ದಾರೆ. ಇದು ನನ್ನ ಅಪರಾಧ ಸ್ವಾಮಿ, ನಿನ್ನ ತಂದೆಯನ್ನು ನನ್ನ ಮನೆ ತನಕ ಕರ್ಕೊಂಡು ಬಂದ್ರಲ್ಲ, ಕ್ಷಮಿಸಿಬಿಡು. ಮಾಮಪ್ಯನುಗ್ರಹಂ ಕೃಷ್ಣ ಕರ್ತುಮರ್ಹಸ್ಯ ಶೇಷದೃಕ್ ಗೋವಿಂದ ನಿಯತಾಮೇಷ ಪಿತಾತೆ ಪಿತೃವತ್ಸಲ. ಹೇ ಪಿತೃವತ್ಸಲನಾದ ಕೃಷ್ಣ, ಏಷಾಹ ಪಿತಾತೆ ನಿಯತಾಂ, ಈ ನಿಮ್ಮಪ್ಪನನ್ನು ನೀನೇ ಕರ್ಕೊಂಡು ಹೋಗ್ಬಿಡು, ತಪ್ಪಾಯಿತು ಅಂತ ವರುಣ ಪ್ರಾರ್ಥನೆ ಮಾಡಿದ್ನಂತೆ. ಹೀಗೆ ಕೃಷ್ಣ ತನ್ನ ಅಪ್ಪನಾದರೂ ನಂದಗೋಪನನ್ನು ವರುಣಲೋಕಕ್ಕೆ ಹೋಗಿ ವರುಣಪಾಶದಿಂದ ಬಿಡಿಸ್ತಂದ ಅಂತನ್ನೋ ಕಥೆ ಭಾಗವತದಲ್ಲಿ ಉಲ್ಲೇಖ ಆಗ್ತದೆ. ಇದರಿಂದ ಸ್ಪಷ್ಟ ತಿಳಿತದೆ, ಇದು ಅತಿಮಾನುಷ ಚರಿತ್ರೆ. ಮನುಷ್ಯರಿಗೆ ವರುಣಲೋಕಕ್ಕೆ ಹೋದ್ಮೇಲೆ ಮರಳಿ ಮನುಷ್ಯ ಲೋಕಕ್ಕೆ ಬರೋದು ಅಂದರೆ ಸಾಧ್ಯವೇ? ಹೀಗೆ ಹೇಳಿ ಶುಕಾಚಾರ್ಯರಂತಾರೆ, ಆಗ ಶ್ರೀಕೃಷ್ಣನಿಗೂ ಕೂಡ ನಂದಗೋಪನಿಗೆ ತನ್ನ ಮಹಿಮೆ ತೋರಿಸಿದ್ರಿಂದ ನಂದಗೋಪ ಬರೀ ನನ್ನ ಮಗ ಅಂತ ಅಭಿಮಾನ ಮಾಡ್ತಿದ್ದಂತ. ಅಲ್ಲಿವರೆಗೂ ವರುಣಪಾಶ ಬಿಡಿಸ್ಕೊಂಡು ಬಂದ ಮೇಲೆ ಅವನಿಗೆ ಸ್ಪಷ್ಟ ಆಯ್ತಂತ, ಅಯ್ಯೋ ಇವನು ನನ್ನ ಮಗನಲ್ಲ, ಕೇವಲ ನನ್ನ ಮಗನಾಗಿದ್ದರೆ ಇಂಥ ಮಹಿಮೆ ತೋರಿಸ್ಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಈ ಘಟನೆಯನ್ನು ನಂದಗೋಪ ಮರಳಿ ಬಂದ ಮೇಲೆ ದ್ವಾದಶಿ ಪಾರಣೆ ಮುಗಿಸಿದ ಬಳಿಕ ಎಲ್ಲ ಹಿರಿಯ ಗೋಪಾಲಕರನ್ನು ಕರೆಸಿ, ಇವತ್ತು ನನ್ನ ಜೀವನದಲ್ಲಿ ಹೀಗೊಂದು ಘಟನೆ ನಡೀತು ಅಂತ ಹೇಳ್ಕೊಂಡಂತೆ. ಇತಿ ಸ್ವಾನಾಂ ಸ ಭಗವಾನ್ ವಿಜ್ಞಾಯಾಖಿಲ ದೃಷ್ಟಿದೃಕ್. ಹೀಗೆ ಪರಮಾತ್ಮ ತನ್ನ ಭಕ್ತರಿಗೋಸ್ಕರ ತನ್ನ ನೈಜ ವ್ಯಕ್ತಿತ್ವವನ್ನು ಅಲ್ಲಲ್ಲಿ ಪ್ರಕಟ ಮಾಡಿ ತೋರಿಸ್ತಿರ್ತಾನೆ. ಆದ್ದರಿಂದಲೂ ಭಗವಂತನನ್ನು ಸರ್ವೋತ್ತಮ ಅಂತ ಚಿಂತನೆ ಮಾಡ್ರಿ. ಈ ಕಥೆಯ ಸಂದೇಶ ಏನು ಅಂದರೆ, ವರುಣನ ಪಾಶ ಅಂತಂದರೆ ಅವತ್ತು ಆಸುರಿ ವೇಳೆಯಲ್ಲಿ ಪ್ರವೇಶ ಮಾಡಿದ್ದಕ್ಕೆ ಆತನಿಗೆ ಆದದ್ದು. ನಮ್ಮ ಬದುಕಿನಲ್ಲಿ ದಿನೇ ದಿನೇ ಒಂದಲ್ಲ ಒಂದು ಪಾಶ ನಮ್ಮ ಮೇಲೆ ಬರ್ತಿರ್ತದಂತೆ.
ಅವನು ಕಾಲ ಮೀರಿ ಸ್ನಾನಕ್ಕೆ ಹೋಗಿದ್ದ. ಹೋಗಬಾರ್ದ ಕಾಲದಲ್ಲಿ ಸ್ನಾನಕ್ಕೆ ಹೋದದ್ದಕ್ಕೆ ವರುಣನ ಪಾಶಕ್ಕೆ ತುತ್ತಾದ. ನಾವು ನಮ್ಮ ಬದುಕಿನಲ್ಲಿ ಏನು ಮಾಡಿದರೂ ಕಾಲ ಮೀರೇ ಮಾಡ್ತೇವೆ. ಅಂತೂ ನಮ್ಮ ಬದುಕಿನಲ್ಲಿ ಕಾಲಕ್ಕೆ ಏನು ಮಾಡಬೇಕೋ ಅದು ಮಾಡಿದ್ದು ಬಹಳ ಕಡಿಮೆ. ಸೂರ್ಯೋದಯಕ್ಕೆ ಮಾಡು ಅಂತಾರೆ, ಅದನ್ನು ಸೂರ್ಯಾಸ್ತಕ್ಕೆ ಮಾಡ್ತೀವಿ. ಮಧ್ಯಾಹ್ನ ಸಂಧ್ಯೆ ಮಾಡು ಅಂತಾರೆ, ಅದನ್ನು ಇನ್ಯಾವಾಗೋ ಮಾಡ್ತೀವಿ. ಅಂತೂ ಕಾಲ ಮೀರಿ ನಡೆಯೋದು ಅನ್ನೋದು ಮನುಷ್ಯರಲ್ಲಿ ನಡೀತಿರ್ತದೆ. ವರುಣ ಆ ರೀತಿ ಪಾಶಕ್ಕೆ ತುತ್ತಾದ, ನಾವು ಕೂಡ ಪಾಪದ ಪಾಶಕ್ಕೆ ತುತ್ತಾಗ್ತೇವೆ. ಹಾಗಾಗಿ ಪಾಪ ಪಾಶದಿಂದ ಮುಕ್ತಿಗೊಳಿಸುವ ಒಬ್ಬನೇ ಭಗವಂತ ಅಂದರೆ ಅದು ಶ್ರೀಕೃಷ್ಣ. ಹೇಗೆ ವರುಣ ಪಾಶದಿಂದ ನಂದಗೋಪನನ್ನು ಮುಕ್ತಿಗೊಳಿಸಿದ್ನೋ ಹಾಗೆ ಅಂತ ಭಾಗವತ ಅದನ್ನು ಅನುಸಂಧಾನ ಮಾಡಿಸ್ತದೆ. ಹೀಗೆ ಈ ಕಥೆ ನಮಗೆಲ್ಲ ಸಂದೇಶವಾಹಕವಾದದ್ದು ಅಂತ ಚಿಂತನೆ ಮಾಡ್ತಾರೆ. ಇನ್ನು ದಶಮಸ್ಕಂದದಲ್ಲಿ ಹೀಗೆ ಶ್ರೀಕೃಷ್ಣ ಪರಮಾತ್ಮ ಒಮ್ಮೆ ಗೋಪಾಲಕರಿಗೆಲ್ಲ ಇಂಥ ಕೆಲವು ಘಟನೆಗಳಿಂದ ಇವನೇ ನಾರಾಯಣ ಅಂತ ದೃಢ ಆಗಿತ್ತು. ಆದರೂ ಅವರಿಗೊಂದು ಆಸೆ ಮನಸ್ಸಿನಲ್ಲಿ ಉಳ್ಕೊಂಡಿತ್ತಂತೆ. ಕೃಷ್ಣ ಒಂದ್ಸಲಿ ನಮಗೆ ಯಾಕೆ ವೈಕುಂಠ ತೋರಿಸ್ಬಾರ್ದು ಅಂತ ಕೇಳಿದ್ರಂತೆ. ಅತಿ ಪರಿಚಯ ಆದಾಗ ಹಾಗಾಗ್ತದೆ. ಪರಿಚಯ ಕಡಿಮೆ ಇದ್ದಾಗ ಅವರು ಒಳ್ಳೆಯವರು, ನಾವು ಒಳ್ಳೆಯವರು. ಆದರೆ ಪರಿಚಯ ಹೆಚ್ಚಾಗಿತ್ತಲ್ಲ ಕೃಷ್ಣಂದು, ಯಾಕೆ ದಿನಾ ದನ ಕಾಯ್ಲಿಕ್ಕೆ ಅವ್ರ ಜೊತೆಗೆ ಬರ್ತಿದ್ದ. ಅವರು ಸೆಗಣಿ ಬೆಳೆದ್ರೆ ಇವನು ಸೆಗಣಿ ಬೆಳೀತಿದ್ದ. ಅವರು ಕರಗಳನ್ನು ಎತ್ಕೊಂಡ್ರೆ ಇವನು ಕರಗಳನ್ನು ಎತ್ಕೊಳ್ತಿದ್ದ. ಅವರು ಹಾಲು ಕರೆದಂತೆ ಇವನು ಹಾಲು ಕರಿತಿದ್ದ. ಹೇಗಿದ್ದ ಕೃಷ್ಣ, ಯಾವುದರಲ್ಲೂ ಗೋಪಾಲಕರ ಜೊತೆಯಲ್ಲಿ ನಾನೊಬ್ಬ ಪರದೈವ ಅಂತ ತನ್ನನ್ನು ಎಂದೂ ತೋರಿಸ್ಕೊಳ್ತಿರ್ಲಿಲ್ಲಂತೆ. ಆ ಒಡನಾಡಿತನ ಗೋಪಾಲಕರಿಗೆ ಕೃಷ್ಣ ಏನು ಕೇಳಿದ್ರೂ ಕೊಡುವಂತೆ ಆಗಿಬಿಟ್ಟಿತ್ತಂತೆ. ಅವರಲ್ಲಿಯೂ ಅಂಥ ಶುದ್ಧ ಭಾವ ಇತ್ತು. ಪ್ರಾಮಾಣಿಕರಿದ್ದರು, ಸುಳ್ಳಿಲ್ಲ, ವಂಚಕತನ ಇಲ್ಲ, ಇನ್ನೊಬ್ಬರು ತಲೆ ಒಡೆಯೋ ವಿಚಾರಗಳು ಮಾಡ್ತಿರಲಿಲ್ಲ, ಇನ್ನೊಬ್ರಿಗೆ ಹಿಂಸೆ ಕೊಡಬೇಕು ಅಂತ ಅವರಿಗೆ ಅನ್ನಿಸ್ತಿರ್ಲಿಲ್ಲ. ಹಾಗೆ ಗೋಪಾಲಕರು ಅಷ್ಟು ಸಾಧು ಸ್ವಭಾವದವರು, ಪ್ರಾಮಾಣಿಕರಾಗಿಬಿಟ್ಟಿದ್ರು. ಅದೆಲ್ಲ ಕೃಷ್ಣನ ಸನ್ನಿಧಾನದ ಪ್ರಭಾವ ಅಂತಾರೆ. ಕೃಷ್ಣನ ಸನ್ನಿಧಾನ ಯಾವ ಮನೆಯಲ್ಲಿ ಬರ್ತದೋ, ಯಾರ ಮನಸ್ಸಿನಲ್ಲಿ ಉಂಟಾಗ್ತದೋ ಅವರಿಗೆ ದುರ್ಯೋಚನೆಗಳು ಬರಲ್ಲಂತೆ, ಕೆಟ್ಟ ಯೋಚನೆಗಳು ಬರಲ್ಲ. ಯಾರಿಗೆ ಕೆಟ್ಟ ಯೋಚನೆ ಜಾಸ್ತಿ ಬರ್ತದೆ ಅಂದರೆ ಕೃಷ್ಣನ ಸನ್ನಿಧಾನ ಯಾರಲ್ಲಿ ಕಡಿಮೆ ಆಗಿರ್ತದೆ ಅವರಲ್ಲಿ ಬರ್ತದೆ. ಹಾಗಾಗಿ ಅವರಲ್ಲೆಲ್ಲ ಕೃಷ್ಣನ ವಿಶೇಷ ಚಿಂತನೆ ಇದ್ದದ್ರಿಂದ ಕೆಟ್ಟ ಆಲೋಚನೆಗಳಿಗೆ ಬರಲಿಕ್ಕೆ ಅವಕಾಶವೇ ಇರ್ತಿರಲಿಲ್ಲ. ಅಂಥ ಪ್ರಾಮಾಣಿಕ ಬದುಕು ಕಟ್ಟಿಕೊಂಡು ಗೋಪಾಲಕರಿಗೆ, ಭಕ್ತಿ ಮಾಡುವ ಗೋಪಾಲಕರಿಗೆ ಪರಮಾತ್ಮ ಅಂದ, ವೈಕುಂಠ ತಾನೇ ಬೇಕು, ಈಗಲೇ ತೋರಿಸ್ತೇನೆ ಅಂತಂದಂತ. ಎಂಥ ಚಮತ್ಕಾರ! ತನ್ನ ಅಪ್ರಾಕೃತವಾದ ಬಂಗಾರಮಯವಾದ ಲಕ್ಷ್ಮೀಮಯವಾದ ವೈಕುಂಠ ಲೋಕವನ್ನು ಎಲ್ಲ ಗೋಪಾಲಿಗೆ ದರ್ಶನ ಮಾಡಿಸಿದ ಅಂತ ಹೇಳ್ತದೆ ಭಾಗವತ. ಇದು ಒಂದು ಅತಿಮಾನುಷವಾದ ಕೃಷ್ಣನ ಚರಿತ್ರೆ. ಇದು ಬೇರೆಯವರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಶುಕಮುನಿಗಳು ಉಲ್ಲೇಖ ಮಾಡಿ ಈ ಚರಿತ್ರೆ ತೋರಿಸಿದ್ರಿಂದಲಾದರೂ ಕೃಷ್ಣನನ್ನು ಸರ್ವರ ಅಂತರ್ಯಾಮಿ ಗುಣಪೂರ್ಣ ಅಂತ ಚಿಂತನೆ ಮಾಡ್ರಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ಕೃಷ್ಣ ಪರಮಾತ್ಮ ಒಂದು ಬಾರಿ ಕಾಡಿಗೆ ಹತ್ತಿದ ಬೆಂಕಿಯನ್ನು ಬಾಯಿಯಿಂದ ಪಾನ ಮಾಡಿದ ಅಂತ ಹೇಳ್ತದೆ. ಬಹಳ ಪ್ರಸಿದ್ಧವಾದ ಕಥೆ. ಕೃಷ್ಣ ಕೃಷ್ಣೇತಿ ತೇ ಸರ್ವೇ ಗೋವಿಂದಂ ಶರಣಂ ಯಯುಃ ಭಗವಾನಪಿ ತದ್ವೀಕ್ಷ್ಯ ಗೋಕುಲಂ ಭಯವಿದ್ರುತಂ ಮಾ ಭಯಿಷ್ಟೇತಿ ಗಿರಾಶ್ವಾಸ್ಯ ವೃಷಾಸುರಮಪಾಹ್ವಯತ್ ಅಂತೆಲ್ಲ ವರ್ಣನೆ ಮಾಡ್ತಾರೆ. ಪಪೌ ಗೋವಿಂದ ದಾವಾಗ್ನಿಂ ಅಂತ ಒಂದು ಕಡೆ ಬಂದಿದೆ. ದಾವಾಗ್ನಿಂ ಪಪೌ, ಆ ಕಾಡಿಗೆ ಹತ್ತಿದ ಬೆಂಕಿಗೆ ಗೋವುಗಳೆಲ್ಲ ಆಹುತಿ ಆಗಬೇಕಾಗಿತ್ತಂತೆ. ಬೆಂಕಿ ಹತ್ತಿದ್ರೆ ಕಾಡಿಗೆ ಹೇಗೆ ಉರಿತದೆ, ಅದಕ್ಕೆ ಎಲ್ಲಿ ಇಲ್ಲೇ ಉರಿಬೇಕು, ಇಷ್ಟೇ ನಾನು ಸುಡಬೇಕು ಅಂತ ಅದಕ್ಕೇನು ನಿಯಮ ಹಾಕ್ಕೊಂಡಿರೋದಿಲ್ಲ. ಅದೇನು ರೂಲ್ಸ್ ಹಾಕ್ಕೊಂಡಿರ್ತದ ಬೆಂಕಿ ಉರಿಯುವಾಗ. ಇವೆಲ್ಲ ಗೋವುಗಳೆಲ್ಲ ಕೃಷ್ಣನ ಭಕ್ತರು, ಆ ಗೋವುಗಳನ್ನು ಸುಡಬಾರ್ದು ಅಂತ ಏನಾದರೂ ಅಂದ್ಕೊಂಡಿರ್ತದ. ಅದು ಉರಿಲಿಕ್ಕೆ ಶುರು ಆಯಿತು ಕಾಡಿಗೆ ಹತ್ತಿದ ಬೆಂಕಿ. ಎಲ್ಲರೂ ಗೋಪಾಲಕರು, ಗೋವುಗಳು ಕೃಷ್ಣನನ್ನು ಶರಣು ಬಂದರು. ಆಗ ಕೃಷ್ಣ ಎಲ್ಲರಿಗೆ ಅಭಯ ನೀಡ್ತಾ, ಯಾರು ಏನು ವ್ಯಥೆ ಪಡೋ ಕಾರಣ ಇಲ್ಲ, ನಾನೇ ಆ ಎಲ್ಲ
ಬೆಂಕಿಯನ್ನು ನಂದಿಸ್ತೇನೆ ಅಂತ ಇಡೀ ಕಾಡಿನ ಬೆಂಕಿಯನ್ನು ಬಾಯಿ ತೆಗೆದು ಪಾನ ಮಾಡಿಬಿಟ್ನಂತೆ. ಇದು ಅತಿಮಾನುಷ ಚರಿತ್ರೆ ಅಂತ ವರ್ಣನೆ ಮಾಡ್ತಾರೆ. ಹಾಗಾಗಿ ಕೃಷ್ಣನ ಚರಿತ್ರೆಗಳಲ್ಲಿ ಅವನು ಮಾಡಿದಂಥ ಕಾಡಿಗಿಚ್ಚಿನ ಪಾನ ನಮ್ಮ ಬದುಕಿನಲ್ಲಿ ಬಹುದೊಡ್ಡ ಸಂದೇಶ ಕೊಡ್ತದೆ. ನಮ್ಮ ಬದುಕಿನಲ್ಲಿಯೂ ಕೂಡ ಕಾಡಿಗಿಚ್ಚಿನ ದಾಹ ಬಹಳ. ಯಾವುದು? ಅಂತರ್ದಾಹ ಅಂತಾರೆ. ಒಳಗಿನಿಂದ ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. ನಮ್ಮ ಮೂಗಿನ ನೇರಕ್ಕೆ ದೇವ್ರು ಇರಲಿ ಅಂತ ಭಾವ ಜಾಸ್ತಿ ನಮಗೆ ಯಾವಾಗಲೂ ಅಷ್ಟೆ. ನಾವು ಹೇಗೆ ಹೇಳ್ತೇವೋ ದೇವ್ರು ಆ ರೀತಿ ಸಿಸ್ಟಮನ್ನು ಬಿಲ್ಟ್ ಮಾಡಲಿ ಅನ್ನೋ ಧೋರಣೆ ನಮಗಿರ್ತದೆ. ಅದು ಅಪರಾಧ ಅಲ್ವೇ? ಭಾಗವತ ಹೇಳ್ತದೆ, ಅವನು ಆಲ್ರೆಡಿ ಒಂದು ಸಿಸ್ಟಮನ್ನು ಬಿಲ್ಟ್ ಮಾಡಿದ್ದಾನೆ, ಅದಕ್ಕೆ ನೀನು ಒಗ್ಕೊಂಡು ಬಾ ಅಂತ ಕೃಷ್ಣ ಕರೀತಾನೆ. ನಮ್ದು ಹಾಗಲ್ಲ. ಇಲ್ಲ, ನಾವು ಒಂದು ಸಿಸ್ಟಮ್ ಹಾಕ್ತೇವೆ, ನೀನು ಅದಕ್ಕೆ ಬಾ ಅಂತ ನಾವು ಕರಿತೇವೆ. ಭಾಗವತಾದಿಗಳು ಅದಕ್ಕೆ ಬೋಧನೆ ಮಾಡುತ್ತಾರೆ. ಅವನು ಸ್ವತಂತ್ರ, ನೀನು ಅಸ್ವತಂತ್ರ. ಅವನು ಸರ್ವಶಕ್ತ, ನೀನು ಅಲ್ಪಶಕ್ತ. ಅವನು ಹಾಕಿದಂಥ ನಿಯಮ ಅದನ್ನು ಬಿಡಿಸು ಅಂತ ಅವನಿಗೆ ಹೇಳೋ ಅಧಿಕಾರ ನಮಗಿರಲ್ಲ. ಯಾಕೆ? ಸ್ವತಂತ್ರ, ಅವನು ಸರ್ವಶಕ್ತ ಅನ್ನೋ ಕಾರಣಕ್ಕೆ. ಅದಕ್ಕೆ ನಾವು ಯಾವಾಗಲೂ ಅವನ ನಿಯಮಕ್ಕೆ ಒಳಪಟ್ಟೇ ಇರಬೇಕು. ಅದಕ್ಕೆ ಭಾಗವತಾದಿ ಸಚ್ಚಾಸ್ತ್ರಗಳು ನಿಯಮಕ್ಕೆ ಒಳಪಟ್ಟವರಿಗೆ ಶಿಕ್ಷೆ ಇಲ್ಲ, ನಿಯಮಕ್ಕೆ ಒಳಪಡದೇ ಇರೋವರಿಗೆ ಶಿಕ್ಷೆ ತಪ್ಪಿದ್ದಲ್ಲ ಅಂತ ತೋರಿಸ್ತದಂತೆ. ನಿಯಮಕ್ಕೆ ಒಳಪಡದೇ ಇದ್ದವ್ರು ತುಂಬ ಜನ ಇದ್ದರು. ಅತಿಕ್ರಮಣ ಮಾಡಿ, ನಿಯಮವನ್ನು ಅತಿಕ್ರಮಿಸಿ ನಮ್ಮ ಸ್ವಾರ್ಥ ಮೆರಿತೇವೆ, ನಾವೇ ಎಲ್ಲ ಪ್ರಪಂಚ ಆಳ್ತೇವೆ ಅಂತ ಬಂದರು. ಅವರನ್ನೆಲ್ಲ ಭಗವಂತ ದೂರ ಸರಿಸಿಬಿಟ್ಟ. ಕಂಸ ಇರ್ಬೋದು, ಕಂಸನ ಭೃತ್ಯರಿರ್ಬೋದು, ಜರಾಸಂಧ ಇರ್ಬೋದು, ಎಲ್ಲರನ್ನ ದೂರ ಸರಿಸ್ತಾ ಬಂದ. ಹೀಗೆ ನನ್ನನ್ನು ಶರಣು ಬಂದವರನ್ನ ನಾನು ಏನು ಮಾಡಿದರೂ ಅವರನ್ನು ರಕ್ಷಣೆ ಮಾಡ್ತೀನಿ. ಹಾಗಾಗಿ ಇಡೀ ಕಾಡಿಗೆ ಹತ್ತಿದ ಬೆಂಕಿ ಭಗವಂತನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಪರಮಾತ್ಮ ಮಾತ್ರ ಅದನ್ನು ಬಾಯಲ್ಲೇ ಕುಡಿದು ಬಿಟ್ಟ. ಹಾಗೆ ನಮಗೂ ನಮ್ಮ ಜೀವನದಲ್ಲಿ ಏನೆಲ್ಲ ರೀತಿಯಿಂದ ಬೆಂಕಿ ಹತ್ತಿಕೊಳ್ತದೆ ಕಾಡಿಗಿಚ್ಚಿನಂತೆ. ಸಂಸಾರದ ಕಾಡಿನಲ್ಲಿ ಯಾವಾಗ ಬೇಕಾದರೂ ಬೆಂಕಿ ಹತ್ತಿಕೊಳ್ತದೆ. ಆ ಬೆಂಕಿ ದಾಹ ನಮ್ಮಿಂದ ಅದನ್ನು ಉಪಶಮನ ಮಾಡಲಿಕ್ಕಾಗಲ್ಲ. ಗೋಪಾಲಕರಿಗೆ ಹಾಗೆ ಅದನ್ನು ನಂದಿಸ್ಲಿಕ್ಕಾಗಲಿಲ್ವೋ, ಸಂಸಾರದ ಕಾಡಿನಲ್ಲಿ ಹತ್ತೋ ಬೆಂಕಿಗಳನ್ನು ನಾವು ಶಮನ ಮಾಡಲಾರಿವು. ಅಶಕ್ತರು, ಅಲ್ಪರು. ಆದರೆ ಕೃಷ್ಣನನ್ನು ಶರಣು ಬಂದರೆ ಮಾತ್ರ ಗೋವುಗಳನ್ನು, ಗೋಪಾಲಕರನ್ನು ಕಾದಂತೆ ನಮ್ಮನ್ನೂ ಕೂಡ ಆ ಬೆಂಕಿಯನ್ನು ಉಪಶಮನ ಮಾಡಿ ಕಾಯ್ತಾನೆ ಅನ್ನೋ ಸಂದೇಶ ಭಾಗವತ ನಮಗೆ ಚಿಂತನೆ ಮಾಡಿಸ್ತದೆ. ಇದೊಂದು ಅತಿಮಾನುಷವಾದ ಮತ್ತೊಂದು ಕೃಷ್ಣನ ಚರಿತ್ರೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ಕೃಷ್ಣ ಮತ್ತೊಂದು ಘಟನೆಯನ್ನು ಮಾಡ್ತಾನೆ. ಪ್ರಸಿದ್ಧ ಘಟನೆಗಳೆಲ್ಲ ಕೇಳಿರ್ತೇವೆ, ಅಪ್ರಸಿದ್ಧ ಕೆಲವುದನ್ನು ಅನುಸಂಧಾನ ಮಾಡಲಿಕ್ಕೆ ಬರ್ತದೆ. ಕೃಷ್ಣ ಪರಮಾತ್ಮ ಕಂಸನನ್ನು ಕೊಂದ ಮೇಲೆ ಒಂದು ಬಾರಿ ಯಮಲೋಕಕ್ಕೆ ಹೋಗಿ ಬಂದ ಅಂತ ಒಂದು ಘಟನೆ ಹೇಳ್ತದೆ ಭಾಗವತ. ಏನು ಕಾರಣ ಅಂದರೆ, ವಸುದೇವ ದೇವಕಿಯರಿಗೆ ಕಾರಾಗೃಹದಿಂದ ಮೋಚನೆ ಸಿಕ್ತು ಕಂಸ ಸತ್ತ ಮೇಲೆ. ಕಂಸ ಇರೋ ತನಕ ವಸುದೇವ ದೇವಕಿಯರು ಕಾರಾಗೃಹದಲ್ಲಿ ಇರಬೇಕಾಯ್ತಂತೆ. ಭಾಳ ಜನ ಕೇಳ್ತಿರ್ತಾರೆ, ನಾವೆಲ್ಲ ದೇವರಲ್ಲಿ ಭಾಳ ಭಕ್ತಿ ಮಾಡ್ತೇವೆ, ಅಂದರೂ ನಮಗೆ ಯಾಕೆ ಕೆಟ್ಟದ್ದಾಗ್ತದೆ ಅಂತಿರ್ತಾರೆ. ಕೃಷ್ಣನಂಥ ಮಗನ ಹಡೆದ ವಸುದೇವ ದೇವಕಿಯರಿಗೆ ಜೈಲು ತಪ್ಪಿರಲಿಲ್ಲಂತೆ. ಭಾಗವತ ನಮ್ಮನ್ನು ಟ್ರೈನ್ ಮಾಡ್ತದೆ. ಹೀಗಿರು, ಹೀಗೆ ಧೈರ್ಯದಿಂದ ಇರು, ನಿನ್ನ ಕರ್ಮವನ್ನು ನೀನು ಅನುಭವಿಸು. ಆದರೆ ಯಾವಾಗ ಭಗವಂತ ಅನುಗ್ರಹಿಸ್ತಾನೆ ಗೊತ್ತಿಲ್ಲ. ಕರ್ತವ್ಯ ರತನಾಗಿರು. ನೋಡಿದ್ರೆ ವಸುದೇವನ ಕಥೆ, ಇಂಥ ವಸುದೇವ ಕೃಷ್ಣನಂಥ ಮಗನ್ನೇ ಸಮಾಜಕ್ಕೆ ಕೊಟ್ಟವ ಅಂತ ಕಥೆ ಹೇಳ್ತೇವೆ. ಆದರೆ ಕಂಸ ಬದುಕಿರೋ ತನಕ ಅವನಿಗೇನು ಬೇಲ್ ಸಿಕ್ಕಿರಲಿಲ್ಲ, ಅವನಿಗೇನು ಕಾರಾಗೃಹದಿಂದ ಮೋಚನೆ ಆಗಿರಲಿಲ್ಲ ಅನ್ನೋ ಭಾಗವತ ಈ ಸತ್ಯ ಹೇಳಿ ನಮಗೆಲ್ಲ ಸಂದೇಶ ಕೊಡ್ತದೆ. ದೇವಕಿ 9 ತಿಂಗಳು ತನ್ನ ಹೊಟ್ಟೆಯಲ್ಲಿಟ್ಟು ಕೃಷ್ಣನಂಥ ಮಗನ್ನೇ ಕೊಟ್ಟ ತಾಯಿ. ಎಲ್ಲರೂ ಕೃಷ್ಣನ ತಾಯಿ ಯಾರು ಅಂದರೆ ದೇವಕಿ ಅಂತಾರೆ. ಅಂಥ ದೇವಕಿಗೆ ಕಂಸ ಬದುಕಿರೋವರೆಗೂ ಇನ್ನೂ ಏನು ಅವಳಿಗೆ ಮೋಚನೆ ಸಿಕ್ಕಿರಲಿಲ್ಲ ಅಂತ ಭಾಗವತ ಹೇಳ್ತದೆ. ಹಾಗಾಗಿ ಅವರವ್ರು ಮಾಡಿರುವಂಥ ಅವರವ್ರದೇ ಕರ್ಮಗಳನ್ನು
ಅವರು ಪೂರ್ಣ ಅದನ್ನು ಅನುಭವಿಸದಂತಾಗುವ ಕೆಲಸ ದೇವರು ಎಂದೂ ಮಾಡಲ್ಲ. ಸಿಸ್ಟಮ್ ಕರಪ್ಟ್ ಆಗ್ತದೆ. ಭಗವಂತ ಈ ಸಿಸ್ಟಮನ್ನು ಎಂದೂ ಕೂಡ ಮುರಿತೇನೆ ಅಂತ ಹೇಳಲ್ಲ. ಅದಕ್ಕೆ ಅನುಗುಣವಾಗಿಯೇ ಕೆಲಸಗಳನ್ನು ಮಾಡ್ತಾನೆ. ಒಂದು ನಿಯಮ ಹಾಕಿಟ್ಟಿದ್ದಾನೆ ಜನರಲ್ ಆಗಿ, ಅವರು ಮಾಡಿದ ಅವ್ರದೇ ಕರ್ಮವನ್ನು ಅವರೇ ಅನುಭವಿಸಬೇಕು ಅಂತ ಒಂದು ಸಾಮಾನ್ಯ ನಿಯಮ ಹಾಕಿರ್ತಾನೆ. ಅದನ್ನು ಮುರಿಯುವಂತೆ ದೇವರು ನಡ್ಕೊಳ್ಳೋದಿಲ್ಲಂತೆ, ಇದನ್ನು ಹೀಗೇ ಮಾಡಬೇಕು ಅಂತಾನೆ. ಅದಕ್ಕನುಗುಣವಾಗಿಯೇ ದೇವಕಿ ವಸುದೇವರಿಬ್ಬರು ಏನು ಮಾತನಾಡದೆ ಯೋಚಿಸದೆ ಬಹುದಿವಸ ಕಾರಾಗೃಹದಲ್ಲೇ ಇದ್ದರು. ಆಗಲಿ ಕಂಸನ್ ಯಾವಾಗ ದೇವ್ರು ಕೊಲ್ತಾನೋ ಕೊಲ್ಲಿ, ಆಮೇಲೆ ನೋಡಿದರೆ ಆಯಿತು ಕೃಷ್ಣನ್ನ ಅಂತ. ಅಂತೂ ಕಂಸನನ್ನು ಕೃಷ್ಣ ಸಂಹಾರ ಮಾಡಿದ. ಭೂಭಾರ ಹರಣ ಆಗಬೇಕಿತ್ತು, ಕಂಸನ ಸಂಹಾರ ಮಾಡಿದ. ಆಮೇಲೆ ಕಾರಾಗೃಹಕ್ಕೆ ಹೋಗಿ ಇಬ್ಬರನ್ನು ಮೋಚನೆ ಮಾಡಿದ. ಆ ಮೋಚಿಸಿದ ಕೂಡಲೇ ವಸುದೇವ ದೇವಕಿಯರಿ ಕೃಷ್ಣ ಹೇಳ್ತಾನೆ, ನಾನು ಉಪನಯನ ಮಾಡಿಸ್ಕೊಳ್ಬೇಕು, ಗುರುಕುಲದಲ್ಲಿರಬೇಕು, ಅದಕ್ಕೆ ನೀವು ನನಗೆ ಉಪನಯನ ಮಾಡ್ರಿ ಅಂತನ್ನಂತೆ. ಹಾಗಾಗಿ ಕೃಷ್ಣನಿಗೆ ವಸುದೇವ ದೇವಕಿಯರು ಸೇರಿ ಉಪನಯನ ಮಾಡಿದರು. ಉಪನಯನ ಆದ ಬಳಿಕ ಕೃಷ್ಣ ಅವಂತಿಪುರ ಅಂತ ಒಂದು ಪಟ್ಟಣ, ಅವಂತಿ ಪಟ್ಟಣದಲ್ಲಿ ಒಬ್ಬ ಆಚಾರ್ಯರು ಒಂದು ಗುರುಕುಲ ನಡೆಸ್ತಾ ಇದ್ರಂತೆ. ಇವತ್ತು ಭಾರತದಲ್ಲಿ ಅದನ್ನು ಉಜ್ಜಯಿನಿ ಅಂತ ಕರೀತಾರೆ. ಮಹಾಭಾರತ ಭಾಗವತದ ಕಾಲದಲ್ಲಿ ಅದು ಅವಂತಿಪುರ ಅಂತ ಪ್ರಸಿದ್ಧವಾಗಿತ್ತಂತೆ. ಇವತ್ತು ಉಜ್ಜಯಿನಿ ಅಂದರೆ ಯಾರಾದರೂ ಹೇಳ್ತಾರೆ, ಇಂದೋರ್ನ ಹತ್ರ ಬರ್ತದೆ. ಆ ಅವಂತಿಪುರದಲ್ಲಿ ಸಾಂದೀಪಿನಿ ಅಂತ ಒಬ್ಬರು ಆಚಾರ್ಯರು ಬಹಳ ಜನ ಶಿಷ್ಯರನ್ನು ಇಟ್ಕೊಂಡು ಮನೆಯೊಳಗೆ ವೇದ ವೇದಾಂತ ಎಲ್ಲ ಶಾಸ್ತ್ರಗಳನ್ನು ಪಾಠ ಮಾಡ್ತಾ ಇದ್ರಂತೆ. ಗುರುಕುಲ. ಭಗವಂತ ಆ ಗುರುಕುಲಕ್ಕೆ ಹೋಗಿ ತನ್ನನ್ನು ತಾನು ಅಡ್ಮಿಷನ್ ಮಾಡಿಸಿದ. ನಾನು ಈ ಗುರುಕುಲದಲ್ಲಿ ಸೇರ್ತೇನೆ, ನನಗೂ ನನ್ನ ತಂದೆ ತಾಯಂದರು ಉಪನಯನ ಮಾಡಿದ್ದಾರೆ ಅಂತ ತಾನು ತನ್ನ ಅಣ್ಣ ಬಲರಾಮನ ಕರ್ಕೊಂಡು ಹೋಗಿ ತಾನು ಅಲ್ಲಿ ವಾಸ ಮಾಡ್ತಾ ಇದ್ದಂತೆ. ಅಲ್ಲಿ ವಾಸ ಮಾಡಲಿಕ್ಕಿರುವಾಗ ಗುರುಗಳು ಪಾಠ ಹೇಳಬೇಕಲ್ಲ. ಭಗವಂತ ಆ ಗುರುಗಳಿಗೆ ಕೇಳ್ಕೊಂಡಂತೆ, ಸ್ವಲ್ಪ ನಂದು ಸ್ಪೆಷಲ್ ಸ್ಟಡಿ ಆಗಬೇಕು ಅನ್ನಂತೆ. ಯಾಕಂದರೆ ನಿಮ್ಮ ಪಾಠದ ಕ್ರಮ 64 ವಿದ್ಯೆಗಳು, ಒಟ್ಟು ವಿದ್ಯೆಗಳಿರೋದು 64 ವಿದ್ಯೆಗಳನ್ನು ಕಲಿಬೇಕಾದ್ರೆ 12 ವರ್ಷ ಬೇಕು ಅಂತ ನಿಗದಿಪಡಿಸಿರ್ತಾರೆ ಗುರುಗಳು. ಆಗ ಆ ಅವಂತಿಪುರದ ಆಚಾರ್ಯರಿಗೆ ಕೃಷ್ಣ ಕೇಳ್ದ, ನನಗೆ 64 ವಿದ್ಯೆ ಕಲೀಲಿಕ್ಕೆ 64 ದಿನ ಸಾಕು ಅಂತ ಅನ್ನಂತೆ. ನನಗೆ 12 ವರ್ಷ ಇಲ್ಲಿರೋಷ್ಟು ಸಮಯ ಇಲ್ಲ, ನಮ್ಮದು ಸ್ವಲ್ಪ ಸ್ಪೆಷಲ್ ರೀತಿಯ ಅಧ್ಯಯನ ಆಗಬೇಕಾಗ್ತದೆ, ನೀವು ಅದನ್ನು ಪಾಠ ಮಾಡಿರಿ. ಅವಂತಿಪುರದ ಆಚಾರ್ಯರು ಅಂತಾರೆ ಸಾಂದೀಪಿನಿಗಳು, ಮಹಾರಾಯ 64 ದಿನ ನನ್ನ ಮನೆಯೊಳಗೆ ಇರ್ತೀಯಲ್ಲ, ಅದು ನನ್ನ ಭಾಗ್ಯ ಅಂತಂದ್ರಂತೆ. ಆಯಿತು ಅಂತಂದರು. ಭಗವಂತನ ಮುಂದೆ ಕೂಡಿಸ್ಕೊಂಡು ಸಾಂದೀಪಿನಿ ಆಚಾರ್ಯರು 64 ವಿದ್ಯೆಗಳನ್ನು ಅವನ ಮುಂದೆ ಅವ್ರು ಏನೇನು ಅವ್ರ ಗುರುಗಳ ಹತ್ರ ಕಲ್ತಿದ್ರೋ ಎಲ್ಲ ಹೇಳಿಬಿಟ್ರಂತೆ. ಒಂದ್ಸಲಿ ರಿವಿಷನ್ ಅಂತ ಮಾಡ್ದಂಗೆ ಆಯ್ತು ಅವ್ರಿಗೆ ಪಾಪ. ಕೃಷ್ಣ ಅವ್ರು ಹೇಳ್ದಂಗೆ ಮುಂದೆ ಹೋಗ್ತಿದ್ದಂತೆ. ಹಾಗೆ ಗುರುಕುಲ ವಾಸ ಆಯಿತು. ಗುರುಕುಲ ವಾಸ ಆದಮೇಲೆ ಕೃಷ್ಣ ಸಾಂದೀಪಿನಿ ಆಚಾರ್ಯರಿಗೆ ಕೇಳ್ತಾನೆ, ನೋಡಿ ಯಾರನ್ನ ಗುರುಗಳು ಅಂತ ಮಾಡ್ಕೊಂಡು ಪಾಠ ಮಾಡಿಸ್ಕೊಳ್ತಾನೆ ಶಿಷ್ಯ, ಅವನು ವಿದ್ಯೆ ಕಲಿತ ಮೇಲೆ ಗುರುದಕ್ಷಿಣೆ ಕೊಡದೇ ಹೋಗಬಾರ್ದು. ಏನಾದರೂ ಸಲ್ಲಿಸ್ಬೇಕಲ್ಲ ಗುರುಗಳಿಗೆ ಪಾಠ ಮಾಡಿದ್ದಕ್ಕೆ. ಅದಕ್ಕೆ ಸಾಂದೀಪಿನಿ ಆಚಾರ್ಯರೇ, ಇಷ್ಟು ದಿನಗಳ ಕಾಲ ಪಾಠ ಮಾಡಿದ್ರಿ, ನಿಮಗೇನು ಗುರುದಕ್ಷಿಣೆ ಬೇಕು ಅಂತ ನನಗೆ ಕೇಳ್ರಿ, ಆ ಗುರುದಕ್ಷಿಣೆ ಕೊಟ್ಟು ನಾನು ಹೋಗ್ತೇನೆ, ಅಲ್ಲಿವರೆಗೂ ಹೋಗೋ ಹಾಗಿಲ್ಲ, ಗುರುದಕ್ಷಿಣೆ ಕೊಡಿ ಅಂತ ಕೇಳಿದ್ನಂತೆ. ಕೇಳ್ರಿ ಅಂತಂದ. ಸಾಂದೀಪಿನಿ ಆಚಾರ್ಯರಿಗೆ ಪಾಪ ಸಂಕೋಚ ಸ್ವಭಾವ ಅಲ್ಲ, ಯಾರಿಗಾದರೂ ಆ ರೀತಿ ಆಗೇ ಆಗ್ತದೆ. ನಿಮಗೇನು ಬೇಕು ಕೇಳ್ರಿ, ಕೊಟ್ಬೇಡ ಹಾಗಾದರೆ ಅಂದರೆ ಏನರ್ಥ, ಏನು ಬೇಡ ಅಂಥೇಳಿ ಅಂತಾರೆ. ಮತ್ತೆ ಅವನಾಗಿ ಏನಾದರೂ ಕೊಟ್ಟರೆ ಬೇರೆ ಮಾತು. ಆದರೆ ಭಗವಂತ ಪಾಠ ಮಾಡಿಸ್ಕೊಂಡ ಮೇಲೆ ಗುರುಗಳು ಅಧಿಕಾರದಿಂದಲೇ ಕೇಳಬೇಕಂದ್ರೆ ಅಂತಂದಂತೆ. ಶಿಷ್ಯರಿಗೆ ಗುರುಗಳಾದವರು ಅಧಿಕಾರದಿಂದ ಕೇಳ್ಬೋದು. ಯಾರು ಜ್ಞಾನ ಕೊಟ್ಟಿರ್ತಾರೆ, ಒಳ್ಳೆಯ ತಿಳುವಳಿಕೆ ಕೊಟ್ಟಿರ್ತಾರೆ ಗುರುಗಳು, ಶಿಷ್ಯನ ಮೇಲೆ ಅವರು ಅಧಿಕಾರದಿಂದ ಕೇಳ್ಬೋದು. ಇಂಥದ್ದು ಕೊಡು, ಹೀಗೆ ಮಾಡು ಅಂತ ಹೇಳಲಿಕ್ಕೆ ಬರ್ತದೆ. ಹಾಗಾಗಿ ಭಗವಂತ ಗುರುಕುಲದಲ್ಲಿ ವಾಸ ಮಾಡಿದ್ದಕ್ಕೆ ಏನಾದರೂ ಕೇಳ್ರಿ ಅಂತಂದಂತೆ.
ಅಹೋರಾತ್ರೈಶ್ಚತುಶ್ಚಷ್ಟ್ಯಾ ಸಂಯತ್ತೌ ತಾವತಿ ಕಲಾಹ ಗುರುದಕ್ಷಿಣಯ ಆಚಾರ್ಯಂ ಛಂದಯಾಮಾಸ ತುರ್ನೃಪ. ಗುರುದಕ್ಷಿಣಯಾಚಾರ್ಯಂ ಛಂದಯಾಮಾಸ ತುರ್ನೃಪ ಅಂತದೆ ಭಾಗವತ. ಗುರುದಕ್ಷಿಣೆ ಕೊಡ್ತೇನೆ ಕೇಳಿ ಅಂತಂದಂತೆ ಭಗವಂತ. ಅವರು ಸಂಕೋಚಪಟ್ಟು ಏನು ಬೇಡ ಕೃಷ್ಣ ಅಂತಂದು, ಆದರೂ ಕೃಷ್ಣ ಕೇಳ್ತಿದ್ದಾನೆ ಪರದೈವ, ಮನೆಯವಳನ್ನೊಂದು ಮಾತು ಕೇಳಿ ಹೇಳ್ತೀನಿ ಅಂದ್ರಂತೆ. ಮನೆಯವಳನ್ನೊಂದು ಮಾತು ಕೇಳೋಣ ಅಂತ ಕರೆದ್ರು ಗುರುಪತ್ನಿಯನ್ನ. ಏನು ಬೇಕು ಅಂದರೆ ಅವಳ ಕಣ್ಣಲ್ಲಿ ನೀರೇ ಬಂತಂತೆ. ಯಾಕೆ ಅಂದರೆ ಆ ಗುರುಗಳಿಗೆ, ಸಾಂದೀಪಿನಿ ಆಚಾರ್ಯರಿಗೆ ಒಬ್ಬ ಮಗ ಇದ್ದ. ಆ ಮಗ ಬಹುದಿನಗಳ ಹಿಂದೆ ಸಮುದ್ರ ಸ್ನಾನಕ್ಕೆ ಹೋಗಿದ್ದ. ಅವನು ಬಂದಿರಲಿಲ್ಲ. ಅವನು ಬಂದಿಲ್ಲ ಅಂತ ಹುಡುಕಿಸಿದ್ರು, ಏನು ಹುಡುಕಿದ್ರು ಅವನೇನು ಸಿಕ್ಕಿರಲಿಲ್ಲ. ಪುತ್ರ ಇಲ್ಲ ಅಂತನೋ ಬಹಳ ದುಃಖ ಅವರಿಬ್ಬರಿಗೆ ಕಾಡ್ತಾ ಇತ್ತಂತೆ. ಕೃಷ್ಣ ಕೇಳ್ತಿದ್ದಾನೆ, ಇಡೀ ಪ್ರಪಂಚದೊಳಗೆ ದೇವರನ್ನು ಬಿಟ್ಟು ಬೇರೆಯವರನ್ನು ಬೇಡಿದ್ರೆ ತಪ್ಪಂತೆ, ಸಾಕ್ಷಾತ್ ಭಗವಂತನನ್ನು ಕೈ ಚಾಚಿದ್ರೆ ತಪ್ಪಲ್ಲವಂತೆ. ಪಾಡಿದರೆ ಎನ್ನೊಡೆಯನ ಪಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ, ದಾಸರು ಹೇಳುವಂಥ ಮಾತು. ಭಗವಂತನ ಬಳಿಗೆ ಹತ್ರೂ ಚಂದ, ನಕ್ರೂ ಚಂದ, ಕೊಡು ಅಂತ ಕಸಗೊಂಡ್ರೂ ಚಂದ. ಅಮ್ಮನ ಹತ್ರ ಏನು ಜಗಳಾಡಿದ್ರು ಮಕ್ಕಳಿಗೆ ಚಂದನೆ. ಅಮ್ಮಂದು ಕಸಗೊಂಡು ಮಕ್ಕಳು ತೋಳ್ತಾವೆ ಅಂತಂದರೆ ಅಮ್ಮನಿಗೇನು ದೋಷವೇ? ಮಕ್ಕಳಿಗೆ ದೋಷವೇ? ಅಪ್ಪನ ಹತ್ರ ಇದ್ದದ್ದನ್ನು ಮಕ್ಕಳಿಗೇ ಅಲ್ವೇ? ಹಾಗಾಗಿ ತಂದೆಯ ಸ್ಥಾನ, ತಾಯಿ ಸ್ಥಾನದಲ್ಲಿರುವ ಶ್ರೀಹರಿ ಪರದೈವ ಶಿಷ್ಯನಂತೆ ನಟಿಸಿ ನನ್ನ ಮನೆಗೆ ಬಂದು ನನ್ನ ಬಾಧೆ ಪರಿಹರಿಸ್ತಿದ್ದಾನೆ ಕರುಣಾಸಾಗರ ಕೃಷ್ಣ. ಹಾಗಾದರೆ ನಮ್ಮ ಮಗನ ತಂದು ಕೊಟ್ಬಿಡು ಸಾಕು ಅಂತಂದ್ರಂತೆ. ಆವಾಗ ಕೃಷ್ಣ ಪರಮಾತ್ಮ ಸ್ನಾನಕ್ಕೆ ಸಮುದ್ರಕ್ಕೆ ಹೋಗಿದ್ದ ಅಂತ ಹೇಳಿದ್ದಕ್ಕೆ ತಾನೇ ಸಮುದ್ರಕ್ಕೆ ಹೋದಂತೆ. ಎಷ್ಟು ಕಾರುಣ್ಯ! ಇದೆಲ್ಲ ಅತಿಮಾನುಷ ಚರಿತ್ರೆ ಅಂತ ಅರ್ಥ. ವೇಲಾಮುಪವ್ರಜ್ಯ ನಿಷೀದತು ಕ್ಷಣಂ ಸಿಂಧುರ್ವಿದಿತ್ವಾರ್ಹಣಮಹರತ್ತಯೋ. ಆ ಕೃಷ್ಣ ಸಮುದ್ರದ ಮುಂದೆ ಬಂದು ನಿಂತಾಗ ಸಮುದ್ರ ರಾಜ ಕೃಷ್ಣ ಬಂದಿದ್ದಾನೆ ಅಂತ ಗೊತ್ತಾದ ಕೂಡಲೇ ಅರ್ಘ್ಯಪಾದ್ಯಾದಿ ಪೂಜೆ ಮಾಡುವ ಸಾಮಾನುಗಳೆಲ್ಲ ಕೃಷ್ಣನ ಹತ್ರ ತೊಗೊಂಡು ಬಂದಂತೆ. ಯಾಕಂದ್ರೆ ಅವನಿಗೆ ನೆನಪಿತ್ತು, ಸಮುದ್ರ ರಾಜನಿಗೆ ಇದೇ ಕೃಷ್ಣ ಹಿಂದೆ ರಾಮನಾಗಿದ್ದ. ರಾಮನಾದಾಗ ಸಮುದ್ರಕ್ಕೆ ಸೇತುವೆ ಕಟ್ಟಬೇಕಿತ್ತು. ರಾಮ ಏನು ಮಾಡಿದರೂ ಸಮುದ್ರ ರಾಜ ಬಿಡ್ತಿರಲಿಲ್ಲ. ಎತ್ತೆತ್ರ ಅಲೆಗಳು ಬರ್ತಿದ್ವಂತೆ. ಒಂದು ದಿನ ನೋಡ್ದ, 2 ದಿನ ಕಾದ, 3ನೇ ದಿನ ರಾಮ ಒಂದ್ಸಲಿ ತನ್ನ ಕಣ್ಣಿನ ನೋಟ ಸಮುದ್ರದ ಮೇಲೆ ಹಾಕಿದ್ದಂತೆ. ದಿಟ್ಟಿಸಿ ಹೀಗೆ ನೋಡಿದರೆ ಸಮುದ್ರದ ನೀರೆಲ್ಲ ಬತ್ಲಿಕ್ಕೆ ಶುರು ಆಯ್ತಂತೆ. ಹಾಗಾಗಿ ಸಮುದ್ರ ರಾಜನಿಗೆ ಅಭ್ಯಾಸ ಇತ್ತು, ಈಗಲೂ ನಾನೇನಾದರೂ ಹಠ ಮಾಡಿದರೆ, ಈಗಲೂ ಮತ್ತು ಪುನಃ ನಾನೇನಾದರೂ ಮದದಿಂದ ವರ್ತಿಸಿದರೆ ಕೃಷ್ಣ ಕಣ್ಣಿನ ನೋಟ ಹಾಕೋಣ, ರಾಮಾವತಾರದಲ್ಲಿ ಆದಂಗೆ ನಾನು ಮತ್ತು ಪುನಃ ಈಗ ನೀರು ಬತ್ತೋಣ, ಮತ್ತು ಆಮೇಲೆ ಕ್ಷಮೆ ಕೇಳೋಣ, ಯಾಕೆ ಬೇಕು, ಬೇಡವೇ ಬೇಡ ಅಂದ. ತಥೇತ್ತಮಾರುಹ್ಯ ಮಹಾರಥೌ ರಥಂ ಪ್ರಭಾಸಮಾಸಾದ್ಯ ದುರಂತ ವಿಕ್ರಮೌ. ಇದು ನಡೆದ ಘಟನೆ ಎಲ್ಲಿ ಗೊತ್ತೇನು? ಭಾರತದಲ್ಲಿ, ಪಶ್ಚಿಮ ಸಮುದ್ರ. ಭಾರತ ದೇಶಕ್ಕೆ 3 ದಿಕ್ಕಿನಲ್ಲಿ 3 ಸಮುದ್ರಗಳಿದ್ದಾವೆ. ಒಂದು ದಿಕ್ಕಿನಲ್ಲಿ ಮಾತ್ರ ಭಾರತಕ್ಕೆ ಪರ್ವತ ಇದೆ. ಭಾರತ ಬಹಳ ಅದ್ಭುತವಾದ ಕ್ಷೇತ್ರ. ಒಂದು ದಿಕ್ಕಿನಲ್ಲಿ ಅಂದರೆ ಉತ್ತರ ದಿಕ್ಕಿನಲ್ಲಿ ಮಾತ್ರ ಹಿಮಾಲಯ ಪರ್ವತ ಇದೆ. ಪಶ್ಚಿಮ ದಿಕ್ಕಿನ ಸಮುದ್ರ ಇವತ್ತು ಎಲ್ಲರೂ ಅದನ್ನು ಸೋಮನಾಥ ಅಂತ ಕರಿತೇವೆ. ವಾಸ್ತವಿಕವಾಗಿ ಪುರಾಣದಲ್ಲಿ ಅದಕ್ಕಿದ್ದ ಹೆಸರು ಪ್ರಭಾಸ ಅಂತ ಕ್ಷೇತ್ರ. ಪ್ರಭಾಸ ಅಂಥೇಳಿ ಅದರ ಹೆಸರು. ಆ ಪ್ರಭಾಸ ಕ್ಷೇತ್ರಕ್ಕೆ ಸಾಂದೀಪಿನಿಗಳ ಮಗ ಸ್ನಾನಕ್ಕೆ ಅಂತ ಹೋಗಿದ್ದ. ಸಮುದ್ರ ಸ್ನಾನ, ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಬರೋಣ, ತೀರ್ಥಯಾತ್ರೆ ಅಂತ. ಕೃಷ್ಣ ಬಲರಾಮರು ಅದೇ ಸಮುದ್ರಕ್ಕೆ ಬಂದರು, ಪ್ರಭಾಸಕ್ಕೆ ಬಂದ್ರಂತೆ. ಉಜ್ಜಯಿನಿಯಿಂದ ಕೃಷ್ಣ ಎಲ್ಲಿಗೆ ಬಂದಿದ್ದಾನೆ? ಸೋಮನಾಥಕ್ಕೆ ಬಂದಿದ್ದಾನೆ ಅಂತ ಅರ್ಥ. ಕೇಳಿದ ಸಮುದ್ರನನ್ನು, ಎಲ್ಲಿ? ಅವನು ಪೂಜೆ ಮಾಡೋ ಎಲ್ಲ ಅರ್ಘ್ಯಪಾದ್ಯಾದಿಗಳ ಸಾಮಾನು ತಂದು
ಭಗವಂತನಿಗೆ ಪೂಜೆ ಸಲ್ಲಿಸಿ, ಕೃಷ್ಣ ನನಗಂತೂ ಗೊತ್ತಿಲ್ಲ ನಿಮ್ಮ ಗುರುಪುತ್ರ, ನನ್ನ ಮೇಲೆ ಸಿಟ್ಟಾಗಬೇಡ ಅಂತನ್ನಂತೆ. ಮೊದಲು ನನ್ನ ಮೇಲೆ ಸಿಟ್ಟಾಗಬೇಡ, ಆದರೆ ನನ್ನಲ್ಲಿ ಕ್ಷೇತ್ರಕ್ಕೆ ತೀರ್ಥಕ್ಕೆ ಅಂತ ಯಾರು ಬಂದಿರ್ತಾರೆ ಅವರನ್ನೆಲ್ಲ ತಿನ್ಲಿಕ್ಕೆ ಒಬ್ಬ ರಾಕ್ಷಸ ಸೇರ್ಕೊಂಡಿದ್ದಾನೆ ಅಂತನ್ನಂತೆ. ಅವನೊಬ್ಬ ಉಗ್ರಗಾಮಿ, ಅವನನ್ನು ನೀನು ಮುಗಿಸ್ಬೇಕು, ಅವನನ್ನು ಹೋಗಿ ಕೇಳಬೇಕು, ಇಲ್ಲದೆ ಇದ್ದರೆ ಇವನು ಸಿಗಲಿಕ್ಕಿಲ್ಲ ನಿನಗೆ ಅಂತಂದು. ಸಮುದ್ರದ ಮಾತು ಕೇಳಿ ಭಗವಂತ ನೀರಿನೊಳಗೆ ಪ್ರವೇಶ ಮಾಡಿದ. ಜಲಮಾವಿಶ್ಯ ತಂಹತ್ವಾ ನಾಪಶ್ಯತ್ ಉದರೇರ್ಭಕಂ. ನೀರಿನಲ್ಲಿ ಭಗವಂತ ಎಲ್ಲ ಕಡೆಯಲ್ಲಿ ರಿಸರ್ಚ್ ಮಾಡಿದ ಅಂತದೆ ಭಾಗವತ. ನೀರಿನಲ್ಲಿ ಎಲ್ಲ ಕಡೆ ಹುಡುಕಿದ, ಎಲ್ಲಾದರೂ ಇವರ ಮಗನ ದೇಹವೋ ಅಥವಾ ಅಸ್ಥಿಗಳೋ ಅಥವಾ ಅವನಿಗೆ ಸಂಬಂಧಪಟ್ಟ ಇನ್ನೇನಾದರೂ ಬಿದ್ದದ ಅಂತ ನೋಡಿದ, ಏನೇನೇನೇನು ಕಾಣಿಸ್ತಾ ಇಲ್ಲ ಅಲ್ಲೆಲ್ಲೂ. ಇನ್ನೂ ಒಳಗೆ ಹೋದಾಗ ಅಲ್ಲಿ ಒಬ್ಬ ರಾಕ್ಷಸ ಸಿಕ್ಕನಂತೆ. ಅಲ್ಲಿ ಸಿಕ್ಕಂಥ ರಾಕ್ಷಸ ಭಾಗವತ ಹೇಳೋ ಪ್ರಕಾರ ಶಂಖದ ಒಳಗೆ ಸೇರ್ಕೊಂಡು ಯುದ್ಧ ಮಾಡ್ಲಿಕ್ಕೆ ಬರ್ತಿದ್ದಂತೆ. ಯಾವಾಗಲೂ ಅಂತರ್ಜಲಚರ ಕೃಷ್ಣ ಶಂಖರೂಪಧರೋಸುರ ಅಂತಾರೆ. ಶಂಖರೂಪ ಧರಿಸಿ ಅಸುರ ಯುದ್ಧ ಮಾಡ್ಲಿಕ್ಕೆ ಬರ್ತಿದ್ದಂತೆ ಎಲ್ಲರ ಜೊತೆ. ಶಂಖದ ರೂಪ ಧರಿಸಿ ಯುದ್ಧ ಮಾಡ್ಲಿಕ್ಕೆ ಬಂದರೆ ಯಾರೂ ಯುದ್ಧ ಮಾಡ್ಲಿಕ್ಕೆ ಬೇರೆಯವರಿಗೆ ಆಗ್ತಿರಲಿಲ್ಲ. ಆದರೆ ಕೃಷ್ಣ ಯುದ್ಧ ಮಾಡಿದ. ಆ ಯುದ್ಧ ಮಾಡ್ತಾ ಶಂಖ ಬೇರ್ಪಡಿಸಿದ, ಅಸುರನನ್ನು ಬೇರ್ಪಡಿಸಿದ. ಆಸ್ತೆ ತೇನಾಹೃತೋ ನೂನಂ ತಚ್ಛ್ರುತ್ವ ಸತ್ವರಂ ಪ್ರಭು. ಆ ಅಸುರನನ್ನು ಬೇರ್ಪಡಿಸಿ ಅಸುರನ ಜೊತೆ ಯುದ್ಧ ಮಾಡಿದ. ಶಂಖ ಕೈಯಲ್ಲಿ ತಗೊಂಡು ಆ ಶಂಖದಿಂದಲೇ ಚುಚ್ಚಿದ್ನಂತೆ. ಅಸುರ ಸತ್ತೋದ. ಅವನ ಹೆಸರೇ ಪಂಚಜನ ಅಂತದೆ ಭಾಗವತ. ನೈವಾಹಾರ್ ಆರ್ಷಮಹಂ ದೇವ ದೈತ್ಯ ಪಂಚಜನೋ ಮಹಾನ್. ಅವನ ಹೆಸರೇ ಪಂಚಜನ. ಆ ಪಂಚಜನನನ್ನು ಕೃಷ್ಣ ಸಂಹಾರ ಮಾಡಿದ ಮೇಲೆ ಶಂಖ ಹಾಗೆ ಉಳಿತು. ಶಂಖ ಅಮೂಲ್ಯವಾದ ಶಂಖ, ಅನರ್ಘ್ಯವಾದ ಶಂಖ. ಅದೇ ಶಂಖ ತಗೊಂಡು ಕೃಷ್ಣ, ಅರ್ಥ ಆಯಿತು ಕೃಷ್ಣನಿಗೆ, ಪಂಚಜನ ರಾಕ್ಷಸನೇ ನಮ್ಮ ಗುರುಪುತ್ರನನ್ನು ಕೊಂದಿದ್ದಾನೆ ಅಂತ ಗೊತ್ತಾಯಿತು. ಅದೇ ಶಂಖ ಕೈಯಲ್ಲಿಟ್ಟುಕೊಂಡು ಯಮಲೋಕಕ್ಕೆ ಹೋದ. ತತಃ ಸಂಯಮಿನೀಂ ನಾಮ ಯಮಸ್ಯ ದೈತಾಂ ಪುರೀಂ. ಸಂಯಮಿನಿ ಅಂತ ಯಮದೇವರ ಪಟ್ಟಣದ ಹೆಸರು. ಯಮಪಟ್ಟಣಕ್ಕೆ ಸಂಯಮಿನಿಪುರ ಅಂತ ಕರೀತಾರೆ. ಆ ಸಂಯಮಿನಿಪುರದ ಹತ್ರ ಹೋಗಿ ಆ ಕೈಯಲ್ಲಿದ್ದ ಪಾಂಚಜನ್ಯ ಅನ್ನೋ ಶಂಖದ ನಾದ ಮಾಡಿದ್ದಂತೆ ಗಟ್ಟಿಯಾಗಿ. ಗತ್ವಾ ಜನಾರ್ದನಃ ಶಂಖಂ ಪ್ರದದ್ಮೌ ಸಹಲಾಯುಧ. ಶಂಖಧ್ವನಿರ್ಹ್ರಾದಮಾಕರ್ಣ್ಯ ಶಂಖನಿರ್ಹಾದಮಾಕರ್ಣ್ಯ ಪ್ರಜಾ ಸಂಯಮನೋ ಯಮಃ. ಶಂಖ ನಿರ್ಹಾದಮಾಕರ್ಣ್ಯ. ಶಂಖ ಅಂದ್ರೆ ಏನು ಬೇರೆ ಸಾಧಾರಣ ಶಂಖ ಅಲ್ಲ, ಅದು ಪಾಂಚಜನ್ಯ ಶಂಖ. ಅದು ಕೃಷ್ಣನ ಕೈ ಬೇರೆ ಸೇರಿದೆ. ಇನ್ನು ಅದರ ಧ್ವನಿ ಎಷ್ಟು ಜೋರಿರಬೇಡ. ಆ ಪಟ್ಟಣದ ಹೊರಗಿದ್ದು ಶಂಖ ಧ್ವನಿ ಮಾಡ್ತಿರ್ಲಿಕ್ಕೆ ಯಮಪಟ್ಟಣದ ಒಳಗಿದ್ದ ಯಮದೇವರು ಹೊರಗೆ ಓಡಿ ಬಂದಂತೆ. ಏನು ಧ್ವನಿ ಇದು ಅಂದವ. ಏನು ಧ್ವನಿ, ಯಾರು ಬಂದಿದ್ದಾರೆ ಅಂತ ಹೊರಗೆ ನೋಡ್ಲಿಕ್ಕೆ ಬರ್ತಾನೆ. ಆಗ ಶ್ರೀಕೃಷ್ಣ ನಿಂತಿದ್ದ. ಲೀಲಾ ಮಾನುಷ್ಯ ಹೇ ವಿಷ್ಣು ಯುವಯೋ ಕರವಾಮಕಿಂ. ಯಮಪಟ್ಟಣದ ಒಳಗೆ ಕರ್ಕೊಂಡು ಹೋದ. ಭಕ್ತಿಯಿಂದ ಯಮದೇವರು ಆಸನ ಕೊಟ್ಟ, ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟ. ಶ್ರೀಕೃಷ್ಣ ಬಲರಾಮನನ್ನು ನಮಸ್ಕರಿಸಿದ ಯಮ ಕೇಳ್ತಾನಂತೆ, ಲೀಲಾ ಮಾನುಷ್ಯ ಹೇ ವಿಷ್ಣು, ಲೀಲೆಯಿಂದ ಮನುಷ್ಯನಂತೆ ಆಕಾರ ತಾಳಿದಂಥ ಹೇ ಕೃಷ್ಣ, ಯುವಯೋಹೋ ಕಿಂ ಕರವಾಮ, ನಿಮ್ಮಿಬ್ಬರಿಗೆ ನನ್ನಿಂದ ಏನು ಸೇವೆ ಆಗಬೇಕು ಹೇಳ್ರಿ ಅಂತನ್ನಂತೆ ಮೃತ್ಯುದೇವತೆ. ಆಗ ಪರಮಾತ್ಮ ಅಂತಾನೆ, ಗುರುಪುತ್ರಮಿಹಾನೀತಂ ನಿಜಕರ್ಮ ನಿಬಂಧನಂ ಆನಯಸ್ವ ಮಹಾರಾಜ ಮಚ್ಛಾಸನ ಪುರಸ್ಕೃತಃ. ಒಂದು ಬಾರಿ ಯಮಪಟ್ಟಣಕ್ಕೆ ಬಂದ ಮೇಲೆ ವಾಪಸ್ ಭೂಮಿಗೆ ಬರೋದು ಅಂತಿಲ್ಲ. ಒಂದ್ಸಲಿ ಹೋದರೆ ಮುಗೀತು ಅಂತ ಅರ್ಥ. ಯಮಪಟ್ಟಣಕ್ಕೆ ಎಲ್ಲ ಅವ್ರದ್ದೆಲ್ಲ ಏನೇನು ಕರ್ಮಗಳಿರ್ತಾವೋ ಅದಕ್ಕೆ ಶಿಕ್ಷೆ ಅನುಭವಿಸೇ ಹೊರಗೆ ಬರಬೇಕಾಗ್ತದೆ. ಆದರೆ ಕೃಷ್ಣ ಯಮದೇವರಿಗೆ ಶಾಸನ ಮಾಡ್ತಾನೆ. ಮಚ್ಛಾಸನ ಪುರಸ್ಕೃತಃ ನಿಜ ಕರ್ಮ ನಿಬಂಧನಂ. ಅವನ ಕರ್ಮಾನುಸಾರವಾಗಿ ಅವನು ಬಂದಿರ್ಬೋದು ನಿನ್ನ ಪಟ್ಟಣಕ್ಕೆ, ಆದರೆ ನನ್ನ ಶಾಸನ ಇದೆ, ಅವನನ್ನು ವಾಪಸ್ ಕರ್ಕೊಂಡು ಬಾ ಅಂತಂದಂತೆ.
ನನ್ನ ಶಾಸನ ಇದೆ ವಾಪಸ್ ಕರ್ಕೊಂಡು ಬಾ ಅಂದದ್ದಕ್ಕೆ ತಥೇತಿ ತೇನೋಪನೀತಂ ಗುರುಪುತ್ರಂ ಯದುತ್ತಮೌ. ಯಮದೇವರು ಏನು ಮಾತಾಡಲಿಕ್ಕಾಗಲಿಲ್ಲ ಕೃಷ್ಣನ ಮುಂದೆ. ಈ ಘಟನೆಯನ್ನು ಭಾಗವತ ವ್ಯಾಖ್ಯಾನ ಮಾಡ್ತದೆ. ಆಗ ಆ ಗುರುಪುತ್ರನನ್ನು ತಂದು ದತ್ವಾ ಸ್ವಗುರವೇ ಭೂಯೋ ವೃಣೀಶ್ವೇತಿ ತಮೂಚತುಃ. ಆ ತನ್ನ ಗುರುಗಳಿಗೆ ದಕ್ಷಿಣೆಯ ರೂಪದಲ್ಲಿ ಕೇಳಿದ್ರಿ, ನಿಮ್ಮ ಮಗನನ್ನೇ ಒಪ್ಪಿಸ್ತಿದ್ದೇನೆ ತಗೊಳ್ರಿ ಅಂತ ಕೃಷ್ಣ ಅವರಿಗೆ ಕರುಣೆಯಿಂದ ಕೊಟ್ಟನಂತೆ. ಎಂಥ ವಾತ್ಸಲ್ಯ, ಭಕ್ತ ವಾತ್ಸಲ್ಯ. ಹೀ ಕೊಟ್ಟು ಸಮ್ಯಕ್ ಸಂಪಾದಿತೋ ವತ್ಸ ಭವದ್ಭ್ಯಾಂ ಗುರು ನಿಷ್ಕ್ರಯ ಕೋನು ಯುಷ್ಮದ್ ವಿಧಗುರೋ ಕಾಮಾನಾಂ ಅವಶಿಷ್ಯತೆ. ಸಾಂದೀಪಿನಿಗಳಂತಾರೆ, ನಿಮ್ಮಂಥ ಶಿಷ್ಯರು ಯಾವುದಾದ್ರೂ ಗುರುಗಳಿಗೆ ಸಿಕ್ಕಿಬಿಟ್ರೆ ಅವರ ಅಭಿಲಾಷೆಗಳು ಯಾವುದೂ ಪೂರ್ಣ ಆಗೋದಿಲ್ಲ ಅಂತಿಲ್ಲ. ಇಂಥ ಶಿಷ್ಯರು ಸಿಕ್ಕರೆ ಮತ್ತೇನು ಕಡಿಮೆ. ಗುರುಗಳು ಕೇಳಿದ್ದೆಲ್ಲ ಬಯಸಿದ್ದೆಲ್ಲ ಸಿಕ್ಬಿಡ್ತದೆ. ಗಚ್ಚತಂ ಸ್ವಗೃಹಂ ವೀರೌ ಕೀರ್ತಿರ್ವಾಮಸ್ತು ಪಾವನಿ. ನೀವು ಗುರುದಕ್ಷಿಣೆ ಕೊಟ್ಟದ್ದಾಯಿತು, ನಾನು ಪ್ರಸನ್ನನಾಗಿದ್ದೇನೆ, ಇನ್ನು ನಿಮ್ಮ ಮನೆಗೆ ನೀವು ಹೋಗಲಿಕ್ಕೆ ಅಡ್ಡಿ ಇಲ್ಲ ಅಂತ, ನಿಮ್ಮ ಕೀರ್ತಿ ಬೆಳಗಲಿ ಅಂತ ಕೃಷ್ಣ ಬಲರಾಮರನ್ನು ಆ ಸಾಂದೀಪಿನಿ ಆಚಾರ್ಯರು ಹರಿಸಿದ್ರು ಅಂತ ಈ ಕಥೆಯನ್ನು ಭಾಗವತ ಹೇಳ್ತದೆ. ಆಮೇಲೆ ಭಗವಂತ ತನ್ನ ಪಟ್ಟಣಕ್ಕೆ ತಾನು ಮರಳಿ ಬಂದ. ಈ ಘಟನೆಯನ್ನು ಶುಕಾಚಾರ್ಯರು ಭಾಗವತದಲ್ಲಿ ಸಂಗ್ರಹ ಮಾಡಿಕೊಟ್ರು. ಏನಿದರ ಸಂದೇಶ? ಗುರುಪುತ್ರನನ್ನು ತಂದು ಕೊಟ್ಟದ ಕಥೆಯ ಸಂದೇಶ ಏನು? ಸಾಂದೀಪಿನಿ ಆಚಾರ್ಯರು ಅಂದರೆ ಎಲ್ಲ ಶಿಷ್ಯರಿಗೆ ಜ್ಞಾನ ಕೊಡಲಿಕ್ಕಿದ್ದಂಥ ಒಬ್ಬರು ಆಚಾರ್ಯರು. ಅವರು ನಿಸ್ಪೃಹರಾಗಿ ಪ್ರಾಮಾಣಿಕರಾಗಿ ಜ್ಞಾನ ಮಾತ್ರ ಕೊಡ್ತಿದ್ರಂತೆ. ಮನೆಯಲ್ಲಿ ಹೋಗಿ ಆ ಮಕ್ಕಳನ್ನು ಕರ್ಕೊಂಡು ಬಂದು ತಮ್ಮ ಗುರುಕುಲದಲ್ಲಿ ಸೇರಿಸಿ ಸಚ್ಚಾಸ್ತ್ರ ಓದ್ರಿ ಅಂತ ಅವರಿಗೆ ಜ್ಞಾನ ಕೊಡ್ತಿದ್ರಂತೆ. ಆ ನಿಸ್ಪೃಹತೆ, ಆ ಪ್ರಾಮಾಣಿಕತೆ ಭಗವಂತನಿಗೆ ಬಹಳ ಇಷ್ಟ. ದೇವರ ಪೂಜೆ ಅಂದರೆ ಸತ್ಯ ನುಡಿಯೋದು ದೇವರ ಪೂಜೆ. ಶಾಸ್ತ್ರಗಳನ್ನು ಇನ್ನೊಬ್ಬರಿಗೆ ತಾವು ತಿಳಿದದ್ದನ್ನು ಆಚರಿಸೋದಲ್ಲದೆ ಹೇಳಿಕೊಡೋದು ದೇವರ ಪೂಜೆ. ಆ ಪ್ರಾಮಾಣಿಕತೆ ಅದೇ ದೇವರ ಪೂಜೆ. ಅದಕ್ಕೆ ಕೃಷ್ಣ ಅವರಿಗೆ ಒಲದ್ನಂತೆ. ಅನೇಕ ಗುರುಕುಲಗಳಿದ್ದರೂ ತಾನು ಮಾತ್ರ ಸಾಂದೀಪಿನಿಗಳ ಗುರುಕುಲವನ್ನೇ ಅರಿಸಿ ಹೋದನಂತೆ. ಅದೇ ಗುರುಕುಲಕ್ಕೆ ಹೋಗ್ತೇನೆ ಅಂತ ಹೋದ. ಅಲ್ಲಿ ಹೋಗಿ ಎಷ್ಟು ಪ್ರಾಮಾಣಿಕರು ನೀವು, ಯಾವ ಕಪಟ ನಿಮ್ಮೊಳಗಿಲ್ಲ, ಅದಕ್ಕೆ ನಿಮಗೆ ಗುರುದಕ್ಷಿಣೆ ಕೊಡ್ತೇನೆ ಅಂತನ್ನಂತೆ ಭಗವಂತ. ಕೊಡಬೇಕು ನಿಮ್ಮಂಥವ್ರಿಗೆ ಗುರುದಕ್ಷಿಣೆ. ಹೀಗೆ ಗುರುದಕ್ಷಿಣೆ ಕೊಡಲಿಕ್ಕೆ ಭಗವಂತನಿಗೆ ಅವರ ನಿಸ್ಪೃಹತೆ, ಅವರ ಪ್ರಾಮಾಣಿಕತೆ, ಅವರು ಮಾಡ್ತಾ ಇದ್ದಂತಹ ಶಿಷ್ಯರಿಗೆ ಶಾಸ್ತ್ರಗಳ ಪಾಠ ಅದೇ ಕಾರಣ ಆಗಿತ್ತಂತೆ. ಹಾಗಾಗಿ ನಮ್ಮಲ್ಲಿಯೂ ಕೂಡ ಆ ಪ್ರಾಮಾಣಿಕತೆ, ಸತ್ಯವಂತಿಕೆ, ನಿಸ್ಪೃಹತೆ ಇದ್ದರೆ ಭಗವಂತ ನಮ್ಮ ಅಭಿಲಾಷೆಗಳನ್ನು ಪೂರೈಸದೆ ಬಿಡಲ್ಲ ಅಂತಂತಾರೆ. ಎಲ್ಲಿ ಯಮಪಟ್ಟಣ, ಎಲ್ಲಿ ಪ್ರಭಾಸ ಕ್ಷೇತ್ರ, ಎಲ್ಲಿ ಪಂಚಜನ ರಾಕ್ಷಸ, ಪಂಚಜನನನ್ನು ಕೊಂದು ಸಂಯಮಿನಿಪುರಕ್ಕೆ ಹೋಗಿ ಸತ್ತೋಗಿದ್ದಾನೆ ಮಗ ಅಂತ ಗೊತ್ತಿದ್ರೂ ಬದುಕಿಸಿ ಪುನಃ ಭೂಮಿಗೆ ತಂದು ವಾಪಸ್ ಗುರುದಕ್ಷಿಣೆಯಾಗಿ ಕೊಡಬೇಕಾದ್ರೆ ಇದು ಕೃಷ್ಣನ ಅನುಗ್ರಹದಿಂದ ಮಾತ್ರ ಸಾಧ್ಯ ಅಂತಾರೆ. ಇದು ಅಘಟಿತ ಘಟನ, ಅಂದರೆ ಅತಿಮಾನುಷ ಚರಿತ್ರೆ. ಹೀಗೆ ಕೃಷ್ಣಾವತಾರವನ್ನು ಅನುಸಂಧಾನ ಮಾಡ್ರಿ. ಮೃತಪುತ್ರಂ ಆನಯಂತಂ, ಮೃತಪುತ್ರನನ್ನು ಮರಳಿ ತಂದು ಕೊಡುವ ಶಕ್ತಿ ಕೃಷ್ಣನಿಗೆ ಮಾತ್ರ ಇದೆ. ಹಾಗಾಗಿ ಅವನು ಪರಮಾತ್ಮ ಪುರುಷೋತ್ತಮ ಅಂತ ಅರ್ಥ. ಅವನೇ ಪುರುಷೋತ್ತಮ, ಬೇಡಿದ್ದನ್ನೆಲ್ಲ ಕೊಡ್ತಾನೆ. ಅವನಿಗೆ ಬಿಟ್ಟು ಇನ್ಯಾರಿಗೂ ಆ ಶಕ್ತಿ ಇಲ್ಲ. ಇದು ಕೃಷ್ಣಾವತಾರದ ಚರಿತ್ರೆ ಅಂತಾರೆ. ಹೀಗೆ ಕೃಷ್ಣನ ಅತಿಮಾನುಷ ಚರಿತ್ರೆಗಳಲ್ಲಿ ಈ ಚರಿತ್ರೆಯನ್ನು ಕೂಡ ಅನುಸಂಧಾನ ಮಾಡಿಸ್ತಾರೆ. ಇನ್ನೊಂದು ಘಟನೆ, ಕೃಷ್ಣ ದ್ವಾರಕಾಪಟ್ಟಣದಲ್ಲಿರುವಾಗ ಒಂದ್ಸಲಿ ದೇವಕಿ ಕೃಷ್ಣನನ್ನು ಬರಮಾಡಿಕೊಂಡ್ಳು. ದೇವಕಿ ಬಹಳ ದಿನ ಆಗಿತ್ತು ಕೃಷ್ಣನ ಮಾತಾಡಿಸಿ ಅಂತ ಬರಮಾಡಿಕೊಂಡ್ಳು. ಕೇಳಿದ್ದಂತೆ, ಏನು ದೇವಕಿ ಇದ್ದಕ್ಕಿದ್ದ ಹಾಗೆ ಅಮ್ಮ ನನ್ನನ್ನು ಬರ ಹೇಳಿದೆಲ್ಲ ಅಂತ. ಆಗ ದೇವಕಿ ಕೃಷ್ಣನ ಹತ್ರ ಒಂದು ವರ ಕೇಳ್ತಾಳೆ. ಏನಿಲ್ಲ, ನೀನು ಹುಟ್ಟೋ ಮೊದಲು, ನೀನು ಹುಟ್ಟಿರಲಿಲ್ಲ, ಹುಟ್ಟೋ ಮೊದಲೇ ನಾನು 6 ಮಕ್ಕಳನ್ನು ಪಡೆದಿದ್ದೆ. ಆ 6 ಮಕ್ಕಳನ್ನು ಕಂಸ ನಿರ್ಭಿಡೆಯಿಂದ ಕೊಂದಾಕಿಬಿಟ್ಟ.
ಒಂದು ತೊಟ್ಟು ಎದೆ ಹಾಲು ಕುಡಿಸ್ಲಿಲ್ಲ. ಈಗ ಯಾಕೋ ಅನ್ನಿಸ್ತಾ ಇದೆ ಮತ್ತೆ ಆ 6 ಮಕ್ಕಳನ್ನು ನೋಡಬೇಕು ಅಂತಂದ್ಲಂತ. ಆ ಕರುಣಾಸಾಗರನಾದ ಕೃಷ್ಣ ಆ 6 ಮಕ್ಕಳನ್ನು ಕೆಳಗಿನ ಲೋಕದಲ್ಲಿ ಇದ್ರಂಥವ್ರು, ಕೆಳಗೆ ರಸಾತಳ ಪಾತಾಳಗಳಲ್ಲಿ ಇರ್ತಿದ್ರು. ಆ 6 ಮಕ್ಕಳು ರಾಕ್ಷಸರಂತೆ ಅಡ್ಡಾಡ್ತಿದ್ರು. ಆ ರಾಕ್ಷಸ ದೇಹದಿಂದ ದೂರ ಮಾಡಿ ಶಿಶು ದೇಹಕ್ಕೆ ಅವರನ್ನು ಮರಳಿಸಿ ದೇವಕ್ಕೆ ಮಡಿಲಿಕ್ಕೆ ತಂದು ಕೃಷ್ಣ ಕೊಟ್ಟು ಇದೇ 6 ಮಕ್ಕಳ ನೋಡ್ಕೋ ಅಂತನ್ನಂತೆ ಭಗವಂತ. ದೇವಕ್ಕೆ ಹೌದು ಅಂತಂತಾಳೆ, ಹೌದು ಇದೇ 6 ಮಕ್ಕಳವರು ಅಂತ. ಸರಿ, ಮತ್ತೆ ಸ್ತನಪಾನ ಮಾಡಿಸ್ತೇನೆ, ಸ್ತನ್ಯಪಾನ ಅಂದಿದ್ದಿ ಮಾಡಿಸು. ಸ್ತನ್ಯಪಾನ ಮಾಡಿಸಿದ್ಲು. ಸಾಕ ಇನ್ನೂ ಬೇಕಾ ಅಂತಂದ. ಇಲ್ಲ ಸಾಕು ಅಂತಂದು. ಆಗ 6 ಮಕ್ಕಳಿಗೆ ಕೃಷ್ಣ ಸ್ತನ್ಯಪಾನ ಮಾಡಿ ತೃಪ್ತಿ ಆಗೋಷ್ಟು ದೇವಕ್ಕೆ ಅವರನ್ನು ನೋಡಿದ ಮೇಲೆ ಮತ್ತೆ ಆ ಮಕ್ಕಳನ್ನು ಕೈಯಲ್ಲಿಸಿಕೊಂಡು ಅವರನ್ನು ಸ್ವರ್ಗಕ್ಕೆ ಕಳಿಸಿದ ಅಂತ ಹೇಳ್ತದೆ ಭಾಗವತ. ಯಾಕೆ ಸ್ವರ್ಗ, ಯಾಕೆ ಅವರಿಗೆ? ಅಸುರರಲ್ವೇ ಅಂದರೆ ಅವರ ಅಸುರರ ದೇಹ ಮಾತ್ರ. ಅವರ ಹಿಂದಿನ ಜನ್ಮದಲ್ಲಿ ಅವರೆಲ್ಲ ಮರೀಚಿ ಅನ್ನೋ ಋಷಿಗಳ ಮಕ್ಕಳಾಗಿದ್ರಂತೆ. ದೇವಲ್ ಋಷಿಗಳ ಶಾಪದಿಂದ ಅಸುರರಾಗಿ ಭೂಮಿಯ ಮೇಲೆ ಒದ್ದಾಡ್ತಾ ಇದ್ರು. ಮಗುವಿನ ದೇಹಕ್ಕೆ ಯಾವಾಗ ಕೃಷ್ಣ ಮರಳಿಸಿ ತಂದ, ದೇವಕಿ ಸ್ತನ್ಯಪಾನ ಮಾಡಿದಾಗ ಭಗವಂತ ಒಂದು ಅದ್ಭುತವಾದ ಮಹಿಮೆ ತೋರಿಸಿದ್ನಂತೆ. ಏನದು ಅಂದರೆ, ದೇವಕಿ ಕೃಷ್ಣನ ಹಡದ ಮೇಲೆ ಮಥುರಾ ಪಟ್ಟಣದಿಂದ ವಸುದೇವ ಕರ್ಕೊಂಡು ನಂದಗೋಕುಲಕ್ಕೆ ಹೋಗುವ ಮುನ್ನ ಕೃಷ್ಣನಿಗೆ ಸ್ತನ್ಯಪಾನ ಮಾಡಿಸೇ ಕಳಿಸಿದ್ಲಂತೆ. ಮತ್ತೆಯಲ್ಲಿ ಕೃಷ್ಣ ಸಿಗ್ತಾನೋ ಇಲ್ಲೋ ಅಂತ ತಾಯಿ ಕರಳು ಪಾಪ. ಹಾಗಾಗಿ ಕೃಷ್ಣ ಸ್ವಲ್ಪ ಸ್ತನ್ಯಪಾನ ಮಾಡಿದ್ದ ಅಷ್ಟೇ, ಹಾಲು ಕುಡ್ದಿದ್ದ, ಸ್ವಲ್ಪ ಕುಡ್ದಿದ್ದ, ಎದೆಯಲ್ಲಿ ಹಾಗೆ ಹಾಲು ಉಳಿಸೇ ಹೋಗಿದ್ನಂತೆ. ಯಾವಾಗ ದೇವಕಿ ಈ 6 ಮಕ್ಕಳನ್ನು ಕರೆತೊಗೊಂಡು ಬಂದೋ, ಬಾ ಅಂತ ಅಂದ್ಕೂಡಲೇ ತೊಗೊಂಡು ಬಂದ. ಪುನಃ ಆ ಸ್ತನ್ಯಪಾನ ಮಾಡಿಸಿದ್ರೆ ಕೃಷ್ಣನ ನೈವೇದ್ಯ ಕುಡ್ದ ಹಾಗಾಯ್ತಂತೆ. ಕೃಷ್ಣ ಭುಕ್ತ ಸ್ತನ ಕ್ಷೀರ ಪಾನ ಅಂತಂತಾರೆ. ಆ 6 ಮಕ್ಕಳಿಗೆ ಕೃಷ್ಣ ಭುಕ್ತ ಸ್ತನ ಕ್ಷೀರ, ಶ್ರೀಕೃಷ್ಣ ಕುಡಿದು ಬಿಟ್ಟ ಸ್ತನ್ಯಪಾನ ಮಾಡಿದ್ರ ಪ್ರಭಾವದಿಂದ ಅವರ ಪಾಪಗಳೆಲ್ಲ ಕಳೆದು ಅಸುರ ಜನ್ಮದಿಂದ ಮುಕ್ತಿ ಸಿಕ್ತು ಅಂತ ವ್ಯಾಖ್ಯಾನ ಮಾಡ್ತದೆ ಭಾಗವತ. ಇದನ್ನು ಹೇಳ್ತಾರೆ, ಎಷ್ಟೋ ಸಂದರ್ಭದಲ್ಲಿ ಗೋಕುಲದಲ್ಲಿ ಆಕಳುಗಳ ಹಾಲು ಕುಡಿಬೇಕು ಅಂತ ಕರ ಬಾಯಿ ಹಾಕಿದರೆ ಒಂದು ಕೆಚ್ಚಲಿನ ಒಂದು ಭಾಗದಿಂದ ಆಕಳು ಬಾಯಿ ಹಾಕಿದರೆ ಇನ್ನೊಂದು ಕಡೆಯಿಂದ ಕೃಷ್ಣ ಬಾಯಿ ಹಾಕಿರ್ತಿದ್ನಂತೆ ಹಾಲು ಕುಡಿಬೇಕು ಅಂತ. ಭಾಗವತ ಹೇಳ್ತದೆ, ಯಾವ್ಯಾವ ಆಕಳು ಕೆಚ್ಚಲಿ ಕೃಷ್ಣ ಬಾಯಿ ಹಾಕಿದ್ದ ಆ ಎಲ್ಲ ಆಕಳು ಸ್ವರ್ಗದಲ್ಲಿ ಸಿಗ್ತಾವಂತ. ಯಾಕೆ? ಕೃಷ್ಣನಿಗೆ ಹಾಲು ಕೊಟ್ಟವಲ್ಲ ಅಂತ. ಪರಿಪೂರ್ಣನಾದ ಕೃಷ್ಣ ಹಾಲು ಕುಡಿಯೋ ನೆಪ ಮಾಡಿಯೂ ಗೋವುಗಳಿಗೆ ಸ್ವರ್ಗ ಕೊಟ್ಟಿದ್ದಾನೆ. ಇನ್ನು ದೇವಕಿಯ ಸ್ತನಪಾನ ಮಾಡಿದ 6 ಜನರಿಗೂ ಕೂಡ ಸ್ವರ್ಗ ಕೊಡದೆ ಬಿಡ್ತಾನ. ಕೃಷ್ಣ ಕುಡಿದು ಬಿಟ್ಟ ಹಾಲು ಅಂತ ಅರ್ಥ. ಹೀಗಾಗಿ ಕೃಷ್ಣ ಪರಮಾತ್ಮ ಆ 6 ಜನ ಮಕ್ಕಳಿಗೆ ಸ್ವರ್ಗ ಕೊಟ್ಟ. ದೇವಕಿಯ ಹೊಟ್ಟೆ ತಣ್ಣಗೆ ಮಾಡಿದ್ನಂತೆ. ತಾಯಿ ಹೊಟ್ಟೆ ತಣ್ಣಗೆ ಮಾಡಿಸೋದಿದೆಯಲ್ಲ ಬಹಳ ದೊಡ್ಡ ಕೆಲಸ. ಹೀಗೆ ಕೃಷ್ಣ ಮಾಡಿದ ಒಂದು ಅತಿಮಾನುಷ ಚರಿತ್ರೆ ಅಂತ ಭಾಗವತ ನಮಗೊಂದು ಕಡೆ ಅಂದರೆ ಉತ್ತರಾರ್ಧದಲ್ಲಿ ಈ ಚರಿತ್ರೆಯನ್ನು ಅನುಸಂಧಾನ ಮಾಡಿಸ್ತದೆ. ಹೀಗೆ ಕೃಷ್ಣ ಒಂದು ಸಂದರ್ಭ ಹೀಗೆ ನಡೀತು. ಏಕಾಹಯಾಗ ಅಂತ ಮಾಡಲಿಕ್ಕೆ ಪ್ರತಿಜ್ಞೆ ಮಾಡಿದ್ದ. ಇದು ಒಂದು ಅತಿಮಾನುಷ ಚರಿತ್ರೆ. ಏಕಾಹಯಾಗ ಅಂದರೆ ಒಂದು ದಿನದಲ್ಲೇ ಪ್ರಾರಂಭ ಮಾಡಿ ಒಂದು ದಿನದಲ್ಲೇ ಮುಗಿಸಿಬಿಡೋದಂತ ಏಕಾಹಯಾಗ ಅಂತ. ಆಗ ಕೃಷ್ಣ ಯಾವ ಮಾತು ಆಡ್ತಿರಲಿಲ್ಲ. ದೀಕ್ಷಿತನಾಗಿದ್ದ, ಯಜ್ಞ ದೀಕ್ಷಿತನಾಗಿದ್ದ. ಇದಕ್ಕಿದ್ದ ಹಾಗೆ ಒಬ್ಬ ವಿಪ್ರ ಕೃಷ್ಣನನ್ನು ಅರಿಸ್ಕೊಂಡು ಬಂದಂತೆ. ಕೃಷ್ಣ ಕೃಷ್ಣ ಅಂತ ಕೂಕ್ಕೊಂಡೇ ಬಂದ. ಯಾಕೆ ಬರ್ತಿದ್ದಾನೆ ಇವನು ಅಂತ ಕೃಷ್ಣನಿಗೆ ಗೊತ್ತು, ಸುಮ್ಮನೆ ಇದ್ದ ಅಷ್ಟೆ. ಅವನಿಗೆ ಮಕ್ಕಳು ಹುಟ್ಟಿದ್ರು, ತನ್ನ ಹೆಂಡತಿಯಲ್ಲಿ ಹುಟ್ಟಿದ ಕೂಡಲೇ ಕಾಣೆ ಆಗಿಬಿಡ್ತಿದ್ರಂತೆ ಪಾಪ. ಈಗಲೂ ಗರ್ಭಿಣಿ ಇದ್ದಾಳೆ ನನ್ನ ಹೆಂಡತಿ, ಹುಟ್ಟಿದ ಕೂಡಲೇ ಮತ್ತೆ ಕಾಣೆ ಆಗಿಬಿಡ್ತದೆ, ಇನ್ನು ಮುಂದೆ ಮತ್ತೆ ಮಗು ಹುಟ್ಟೋ ಸಂಭವ ನನಗಿಲ್ಲ. ಹಾಗಾಗಿ ಇದೊಂದು ಮಗುನ್ನಾದರೂ ನಾನು ಬದುಕಿಸ್ಕೊಳ್ಬೇಕು, ಉಳಿಸ್ಕೊಳ್ಬೇಕು ಅಂತ ಆಸೆ. ಏನಾದರೂ ಮಾಡಿ ಕೃಷ್ಣ ನೀನು ರಕ್ಷಣೆ ಕೊಡಬೇಕು, ಅದಕ್ಕೆ ಬಾ ಅಂತ ಕರೀಲಿಕ್ಕೆ ಬಂದಿದ್ದಂತೆ. ಕೃಷ್ಣ ನೋಡಿದರೆ ಯಾಗದಲ್ಲಿ ದೀಕ್ಷಿತ.
ಅಲ್ಲೇ ಹತ್ತಿರದಲ್ಲಿ ಅರ್ಜುನ ಕೂತಿದ್ನಂತೆ. ಇವನು ಬರೋದು ನೋಡ್ದ, ಇವನ ಬಾಯಲ್ಲಿ ಮಾತಾಡೋದು, ಬೇಡೋದು, ಅಳೋದು ನೋಡಿ ಅರ್ಜುನನ ಮನಸ್ಸಿಗೆ ಬಂದ್ಬಿಡ್ತಂತೆ. ಅರೆ, ಒಂದು ಮಗುನ ರಕ್ಷಿಸ್ಲಿಕ್ಕೆ ಅವ ಯಾಕೆ, ನಾನೇ ಬರ್ತೇನೆ ನಡಿ ಅಂತಂದಂತೆ. ಕೆಲವೊಮ್ಮೆ ಹೀಗಾಗ್ತದೆ. ಕೃಷ್ಣನ ಜೊತೆಯಲ್ಲಿ ಅತಿ ಸ್ನೇಹ ಬೆಳೆಸಿದ್ದಲ್ಲ ಅರ್ಜುನ, ಅವನಿಗನ್ನಿಸ್ತು ಕೃಷ್ಣ ಬಿಲ್ಲು ಬಾಣ ಹಿಡಿದು ಅಭ್ಯಾಸ ಇಲ್ಲ, ಅವನು ಈ ರಥಗೀತ ಓಡಿಸು, ಕುದುರೆ ತೊಳಿ, ನೀರು ಕುಡಿಸು ಕುದುರೆಗಳಿಗೆ ಅಂದರೆ ಮಾಡ್ತಾನಷ್ಟೇ. ಬಿಲ್ಲು ಬಾಣ ಏನಿದ್ರು ನನ್ನ ಕೆಲಸ. ಬಿಲ್ಲು ಗಾಂಡೀವಿ ನಾನು. ದ್ರೋಣಾಚಾರ್ಯರ ಶಿಷ್ಯರಲ್ಲಿ ನನಗಿಂತ ಶ್ರೇಷ್ಠರು ಯಾರಿದ್ದಾರೆ ಹೇಳು, ನೀನು ಪೇಪರ್ನಲ್ಲಿ ಟಿ ವಿಯಲ್ಲಿ ನೋಡಿರ್ಬೇಕು ನನ್ನ ಬಗ್ಗೆ ಅಂತಂದ ಅರ್ಜುನ. ಹಾಗಾಗಿ ನನ್ನ ಬಿಟ್ಟು ಲೋಕದಲ್ಲಿ ಯಾರೂ ಗಾಂಡೀವಿಗಳಿಲ್ಲ. ನಡಿ ಹೋಗೋಣ, ನಾನು ಬರ್ತೀನಿ, ನಿನ್ನ ಮಗುನ ನಾನು ರಕ್ಷಣೆ ಮಾಡ್ತೀನಿ. ಆ ಬ್ರಾಹ್ಮಣ ಹೇಳ್ತಿದ್ದಾನೆ, ನೀ ಬೇಡ, ನನಗೆ ಕೃಷ್ಣ ಬರಲಿ. ಇಲ್ಲೋ, ನಾ ಬರ್ತೇನೆ ಅಂತಂದ. ಬ್ರಾಹ್ಮಣನಿಗೆ ವಿಶ್ವಾಸ ಬರ್ತಿಲ್ಲ. ಮತ್ತೆ ಮತ್ತೆ ಕೃಷ್ಣನ ಮುಖ ನೋಡ್ತಾನೆ, ಅರ್ಜುನನ್ ನೋಡ್ತಾನೆ, ಕೃಷ್ಣನ್ ನೋಡ್ತಾನೆ, ಅರ್ಜುನನ್ ನೋಡ್ತಾನೆ. ಅರ್ಜುನನಿಗೆ ಈ ರೀತಿ ಬ್ರಾಹ್ಮಣ ಮಾಡೋದು ಅವನಿಗೆ ಸಹಿಸ್ಲಿಕ್ಕಾಗಿ. ನನ್ನಂಥ ಗಾಂಡೀವಿ ಇರುವಾಗ ಹೋಗಿ ಕೃಷ್ಣನ್ ಕೇಳ್ತೀಯಲ್ಲೋ ನೀನು, ಒಂದು ಪ್ರತಿಜ್ಞೆ ಮಾಡ್ತೀನಿ ಅಂತ. ಏನು ಪ್ರತಿಜ್ಞೆ ಮಾಡಿದ ಅಂದರೆ, ಒಂದು ವೇಳೆ ನಿನ್ನ ಮಗುವನ್ನು ಇವತ್ತು ನಾನು ರಕ್ಷಿಸಲಿಲ್ಲ ಅಂತ ಆದರೆ ಅಗ್ನಿಯಲ್ಲಿ ಪ್ರವೇಶ ಮಾಡ್ತೀನಿ, ಈಗಲಾದರೂ ನನ್ನ ವಿಶ್ವಾಸ ಮಾಡಿ ನನ್ನ ಮೇಲೆ. ಸುಮ್ಮನಿರಲಿಲ್ಲ ಅಲ್ಲ, ಪ್ರತಿಜ್ಞೆ ಮಾಡಿಬಿಟ್ಟ. ಅಲ್ಲ, ಒಂದು ಮಾತು ಕೃಷ್ಣನಿಗೆ ಕೇಳಾದರೂ ಮಾಡ್ಬೇಕಾ ಬೇಡ? ಕೃಷ್ಣ ಹಿಂಗೊಂದು ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ. ಏನಿಲ್ಲ, ಎಲ್ಲಿ ಕೃಷ್ಣ ಅಂದ. ಎಲ್ಲಿ ಕೃಷ್ಣ, ನಾನು ಗಾಂಡೀವಿ ಅಂತ ಪ್ರತಿಜ್ಞೆ ಮಾಡಿಬಿಟ್ಟ. ಸರಿ, ಪ್ರತಿಜ್ಞೆ ಮಾಡಿದಾಗಲೂ ಕೃಷ್ಣ ಏನೂ ಮಾತಾಡಲಿಲ್ಲ. ಅವನು ನೋಡ್ರಿ, ಅವನು ಯಾಗ ದೀಕ್ಷಿತೆ ಅಂತ ಸುಮ್ಮನೆ ಕೂತ್ಕೊಂಡಿದ್ದಾನೆ. ಅರ್ಜುನ ಕೃಷ್ಣನಿಗೆ ನಮಸ್ಕಾರ ಮಾಡಿದ, ಅಂದರೂ ಕೃಷ್ಣ ಏನೂ ಮಾತಾಡಲಿಲ್ಲ, ಸುಮ್ಮನೆ ಇದ್ದ. ನಗನಗತಾನೆ ಯಾಗ ಮಾಡ್ತಾ ಇದ್ದಾನೆ. ಆಗಲಿ, ಹೋಗಿ ಬರ್ತೀಯ, ಹೋಗಿ ಬಾ ಅಂದ. ಕೃಷ್ಣನ್ನು ಬಿಟ್ಟ, ಅವನಿಗೆ ಒಂದು ನಮಸ್ಕಾರ ಮಾಡಿದ, ಹೋದ. ಬ್ರಾಹ್ಮಣನಿಗೆ ಹಿಂಬಾಲಿಸ್ಕೊಂಡು ಅವನ ಮನೆ ತೋರಿಸಿದ. ಈ ಮನೆಯಿಂದ ಆ ಮನೆ ಹತ್ತಿರದಲ್ಲೇ ಪ್ರಸೂತಿ ಗೃಹ ಅಂತ ಮಾಡಿದ್ರು. ಅಂದರೆ ಅವನ ಹೆಂಡತಿ ಆ ಮಗುವನ್ನು ಹಡಿಲಿಕ್ಕೆ ಅಂತ ಒಂದು ಕೋಣೆ. ಆ ಕೋಣೆಗೆ ಅರ್ಜುನ ಏನು ಮಾಡಿದ, ತನ್ನ ಅಸ್ತ್ರದ ಪ್ರಾವೀಣ್ಯತೆ ತೋರಿಸ್ಬೇಕು. ಅಸ್ತ್ರಕುಶಲನಲ್ಲ, ಅಸ್ತ್ರ ಬಿಟ್ಟು ಇಡೀ ಕೋಣೆ ಒಳಗೆ ಒಂದು ಇರುವೆನೂ ಒಳಗೆ ನುಗ್ಗಿರಬಾರ್ದು, ಹಾಗೆ ವ್ಯವಸ್ಥೆ ಮಾಡಿದ್ನಂತೆ. ಒಂದು ಇರಿಬಿ ಒಳಗೆ ಹೋಗಿರಬಾರ್ದು. ಇನ್ನೇನು ಮಗುನ ಕಾಣೆ ಆಗ್ಲಿಕ್ಕೆ ಸಾಧ್ಯ? ಕಾಣೆ ಯಾರು ತೊಗೊಂಡು ಹೋಗ್ಲಿಕ್ಕೆ ಯಾರು ಸಾಧ್ಯ? ಇಷ್ಟೆಲ್ಲ ಮಾಡಿದ. ಅಷ್ಟು ಮಾಡಿದ ಮೇಲೆ ಸ್ವಲ್ಪ ಯಾಕೋ ಬ್ರಾಹ್ಮಣನಿಗೂ ಅರ್ಜುನನ ಮೇಲೆ ಸ್ವಲ್ಪ ಧೈರ್ಯ ಬಂದಿತ್ತು. ಭಾರಿ ಇದ್ದಾನೆ, ಈ ರೀತಿ ಶಸ್ತ್ರಗಳ ಪಂಜರನೇ ಮಾಡಿದ್ದಾನೆ ಅಂತಂದರೆ ಬಹುಶಃ ಇನ್ನೇನು ನನ್ನ ಮಗು ಕಾಣೆ ಆಗಲ್ಲ ಅಂತ ಅವನಿಗೆ ಸ್ವಲ್ಪ ಧೈರ್ಯ ಬಂದ ಹಾಗಾಗಿತ್ತು. ಅಷ್ಟರಲ್ಲಿ ಸರಿಯಾಗಿ ಮಗು ಹಡಿದ್ಲು ಪಾಪ ಅವಳು. ಪ್ರಸೂತಿ ಗೃಹದಲ್ಲಿ ಮಗು ಹುಟ್ಟಿತ್ತು. ಅಳೋ ಶಬ್ದ ಇನ್ನು ಕೇಳೋ ಅಷ್ಟರಲ್ಲಿ ಮತ್ತೆ ಕಾಣೆ ಆಗಿಬಿಡ್ತಂತೆ. ಆ ಬ್ರಾಹ್ಮಣನಿಗೆ ಒಂದು ಸಿಟ್ಟು ಬಂತು. ಅರ್ಜುನನನ್ನು ಬೈಲಿಕ್ಕೆ ಶುರು ಮಾಡಿಬಿಟ್ಟ. ಅರ್ಜುನ ತಲೆ ಕೆಳಗೆ ಹಾಕ್ಕೊಂಡು ಕೃಷ್ಣನ ಹತ್ರ ಓಡಿ ಬಂದ್ಬಿಟ್ಟ, ಬೇಡವೇ ಬೇಡ ಅಂತ. ಬಿಟ್ಟಾನ ಬ್ರಾಹ್ಮಣ. ಹೇಳಿ ಕೇಳಿ ಹಸಿದಿದ್ದ ಅನ್ನಿಸ್ತದೆ, ಬೇರೆ ದುಃಖ ಆಗಿತ್ತು ತಲೆ ಒಳಗೆ. ಮಗುನ ಕಳ್ಕೊಂಡಿದ್ದ. ಸಿಕ್ಕಾಪಟ್ಟೆ ಬೈದ್ಬಿಟ್ಟ. ನಿನಗೆ ಬುದ್ಧಿ ಇದೆನಾ? ನಿನ್ನನ್ನು ಯಾರು ಗಾಂಡೀವಿ ಅಂದ್ರು? ನಿನಗೆ ಯಾಕೆ ಬೇಕಿತ್ತು? ನಂದು ಕೃಷ್ಣಂದು ಮಾತು ನಡೀತಿತ್ತು, ನೀ ಮಧ್ಯದಲ್ಲಿ ತಲೆ ಹಾಕಿ ನಾ ರಕ್ಷಿಸ್ತೀನಿ ಬಂದು ನೋಡಿ ಏನು ಮಾಡಿದಿಟ್ಟು ಚೆನ್ನಾಗಿ ಬೈದ. ಅವಮಾನ ಮಾಡ್ತಿದ್ದಾನೆ ಎಲ್ಲ ಋತ್ವಿಜರ ಮುಂದೆ. ಏನು ಮಾಡಿದ್ರು ಅರ್ಜುನನಿಗೆ ಉತ್ತರ ಕೊಡೋಷ್ಟು ಬಾಯಿ ಬರ್ತಿಲ್ಲ. ಮಗು ಇಲ್ಲಲ್ಲ, ಏನು ಬಾಯಿ ಮಾತಾಡ್ತಾನೆ? ಸರಿ, ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಬೇರೆ ಅಂದುಬಿಟ್ಟಿದ್ದ. ಅಲ್ಲಿ ಕೃಷ್ಣ ಒಂದು ಅಗ್ನಿಯಲ್ಲಿ ಆಹುತಿ ಕೊಡ್ತಿದ್ದಾನೆ, ಇವನು ಇನ್ನೊಂದು ಅಗ್ನಿ ಸೃಷ್ಟಿ ಮಾಡಿಕೊಂಡ. ಇವನು ಪ್ರದಕ್ಷಿಣೆ ಹಾಕ್ಲಿಕ್ಕೆ ಶುರು ಮಾಡಿದ. 1 2 ಸಾವಕಾಶ ಪ್ರದಕ್ಷಿಣೆ. ಅಗ್ನಿ ಪ್ರವೇಶ ಮಾಡಬೇಕು. ಈಗ ಮತ್ತೆ ಮಾತು ಕೊಟ್ಟಿದೆ ಅಂದಮೇಲೆ ಮಾಡಬೇಕು. ಮಗುನ ಬದುಕಿಸ್ಲಿಕ್ಕಾಗಿಲ್ಲ. ಇನ್ನು 2 ಪ್ರದಕ್ಷಿಣೆ ಬಂದ ಮೇಲೆ ಮತ್ತೊಂದು ಸಲ ಕೃಷ್ಣನ ಮುಖ ನೋಡಿದ ಅರ್ಜುನ, ಬೀಳ್ಯಾ ಬೇಡವಾ ಅಂತ. ಇನ್ನು 3ನೇ ಪ್ರದಕ್ಷಿಣೆ ಹಾಕಿ ಇನ್ನೇನು ಬೀಳಬೇಕು ಅಂದಾಗ ಕೃಷ್ಣ ನಿಲ್ಲು ಅಂತಂದಂತ. ಉಸಿರು ಬಂದ ಹಾಗಾಯ್ತು ಅರ್ಜುನ. ಅಂತೂ ಇಂತೂ ಕೃಷ್ಣ ಅಷ್ಟರಲ್ಲಿ ಆಗ ಮುಗಿಸಿದ್ದ. ನಿಲ್ಲು ಅಂದ. ಅರ್ಜುನನಿಗೆ ಉಸಿರು ಬಂತು. ಅಂತೂ ಕೃಷ್ಣ ಮಾತಾಡಿದ್ನಲ್ಲ, ಇನ್ನೇನು ನಡೀತದೆ ಅಂತ ಅಂದ್ಕೊಂಡು ಬಂದು ಹೇಳಿದ್ನಂತೆ ಬ್ರಾಹ್ಮಣನಿಗೆ, ನಿನ್ನ ಮಗುನ ಕಳ್ಕೊಂಡಿದ್ದೇನೆ ಅಂತ ವ್ಯಥೆ ಪಡಬೇಡ, 10 ರಥ ಅಂತಂದ. 10 ರಥ ಅಂತ ರಥವನ್ನು ಹತ್ತಿಸಿದ. ಅರ್ಜುನ ನೀನು ಬಾ ಅಂತ ಕರ್ಕೊಂಡು ಹೋದ.
ಕೃಷ್ಣ ಯಾಗ ಮಾಡ್ತಿದ್ದ ಸ್ಥಳದಿಂದ ಈಶಾನ್ಯ ದಿಕ್ಕಿನ ಕಡೆಗೆ ರಥ ಓಡಿಸಿದ. ಬಹುದೂರ ಹೋಯಿತು, ಎಲ್ಲಿ ಹೋಗ್ತದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಭಾಗವತ ವಿಸ್ತಾರ ಮಾಡ್ತದೆ. ಲೋಕಾಲೋಕ ಪರ್ವತ ದಾಟಿ, ಘನೀಭೂತ ಕತ್ತಲೆಗಳನ್ನು ದಾಟಿ ಆ ಭಗವಂತ ಅವನನ್ನು ಎಲ್ಲಿ ಕರ್ಕೊಂಡು ಹೋಗಿದ್ದ ಅಂದರೆ ಶ್ವೇತದ್ವೀಪ ಅನಂತಾಸನ ಅಂತೇನು ಅವನ ಲೋಕ ಇದೆ, ಅಲ್ಲಿ ಕರ್ಕೊಂಡು ಹೋಗಿದ್ದಂತೆ. ಆ ಸ್ಥಳದಲ್ಲಿ 2 ಭಾಗ, ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಅಂತ ಭಗವಂತನೇ ವಾಸ ಮಾಡುವ ಮನೆಗಳು. ಅವುಗಳಲ್ಲಿ 2 ಭಾಗ ಮಾಡಿದ್ದಾನೆ. ಒಂದು ಅಮುಕ್ತ ಜಾಗ, ಇನ್ನೊಂದು ಮುಕ್ತ ಜಾಗ ಅಂತ 2 ಮಾಡಿರ್ತಾನಂತೆ. ಅಮುಕ್ತ ಜಾಗದಲ್ಲಿ ಇವರನ್ನು ಕರ್ಕೊಂಡೋಗಿ ನಿಲ್ಲಿಸಿದ. ನೀವು ಇಲ್ಲೇ ವೇಟ್ ಮಾಡಿರಿ ಅಂತಂದಂತೆ. ನೀವು ಸ್ವಲ್ಪ ಹೊತ್ತು ಇಲ್ಲಿ ವೇಟ್ ಮಾಡಿರಿ, ನೀವು ಒಳಗೆ ಬರೋ ಹಾಗಿಲ್ಲ. ತಾನು ಒಳಗೆ ಹೋದ. ತಾನು ಒಳಗೆ ಹೋಗಿ ತನ್ನ ರೂಪದ ಜೊತೆಯಲ್ಲಿ ಐಕ್ಯ ಹೊಂದಿ ವಾಪಸ್ ಹೊರಗೆ ಬಂದು ಬರುವಾಗ ಆ ಮಕ್ಕಳನ್ನು ತಗೊಂಡೇ ಬಂದಿದ್ದಂತೆ. ಆ ಮಕ್ಕಳನ್ನು ತಗೊಂಡು ಬಂದು ಅರ್ಜುನನಿಗೆ ತೋರಿಸಿ, ಇದೇ ನಿನ್ನ ಮಕ್ಕಳು, ನೀ ಕೇಳಿದ್ದು ಒಂದು, ಅರ್ಜುನನ್ ಬೈಬೇಡ ಇನ್ಮೇಲೆ, ಅದಕ್ಕೆ ಅಷ್ಟು ಮಕ್ಕಳದ್ದು ಕೊಟ್ಟೇನೆ, 3 ಮಕ್ಕಳದ್ದು ಕೊಟ್ಟಂತೆ. ಕೊಟ್ಟು ವಾಪಸ್ ಮತ್ತೆ ಒಂದು ಕ್ಷಣಾರ್ಧದಲ್ಲಿ ಎಲ್ಲಿದ ಕರ್ಕೊಂಡು ಹೋಗಿದ್ನೋ ಅಲ್ಲಿಗೆ ಕರ್ಕೊಂಡು ಬಂದಿದ್ದ. ಅರ್ಜುನ, ನೀನು ಅಗ್ನಿ ಪ್ರವೇಶನೂ ಮಾಡಬೇಡ, ಬ್ರಾಹ್ಮಣ ನೀನು ಅರ್ಜುನನನ್ನು ಮತ್ತೆ ಮತ್ತೆ ಬೈಲಕ್ಕೂ ಹೋಗಬೇಡ, ನಡೆದದ್ದನ್ನು ಇಲ್ಲೇ ಬಿಟ್ಬಿಡು ಅಂತನ್ನಂತೆ. ಹೀಗೊಂದು ಘಟನೆಯನ್ನು ಭಾಗವತ ಉಲ್ಲೇಖ ಮಾಡ್ತದೆ. ಯಾವ ಭಾಗವತದಿಂದ, ಯಾವ ಮಹಾಭಾರತಗಳಿಂದ ಹೀಗಿದ್ದಾನ್ ಕೃಷ್ಣ ಅಂತ ನಮಗೆ ಪರಿಚಯ ಆಗ್ತದೋ ಅದೇ ಭಾಗವತ ಇಂಥ ಅಘಟಿತ ಘಟನೆಗಳನ್ನು ಹೇಳ್ತದೆ ಅಂದಮೇಲೆ ಇವುಗಳನ್ನು ನಂಬದೇ ಇದ್ದರೆ ಹ್ಯಾಕ್ ಸಾಧ್ಯ? ಇವತ್ತು ಲೋಕಕ್ಕೆ ಕೃಷ್ಣಾನ್ ಪರಿಚಯ ಆದದ್ದೇ ಭಾಗವತಾದಿ ಪುರಾಣಗಳಿಂದ ತಾನೇ. ಅದೇ ಭಾಗವತಾದಿ ಪುರಾಣಗಳು ಅದೇ ಕೃಷ್ಣನನ್ನು ಇಂಥ ಘಟನೆಗಳನ್ನೂ ಮಾಡಿದ ಅಂತ ಹೇಳುವಾಗ ಕೃಷ್ಣ ಅನ್ನೋದನ್ನು ಮಾತ್ರ ತಗೊಳ್ಳೋದು, ಘಟನೆಗಳನ್ನು ಮಾತ್ರ ಬಿಟ್ಬಿಡೋದು. ಯಾಕೆ? ತಮಗದು ಅಡ್ಡಿ ಆಗ್ತದಲ್ಲ ಅಂತ. ಹಾಗೆ ಮಾಡಬೇಡ್ರಿ ಅಂತದೆ. ಹೀಗೆ ಏಕಾಹಯಾಗಿ ಮಾಡಿದಂಥ ಕೃಷ್ಣ ಮರಳಿ ಆ ಮಕ್ಕಳನ್ನು ತಂದು ಆ ಬ್ರಾಹ್ಮಣನಿಗೆ ಒಪ್ಪಿಸಿ ಅವತ್ತು ಜಗತ್ತಿಗೆ ಸಂದೇಶ ಕೊಟ್ಟ, ನಿಮಗೇನಾಗಬೇಕಾದ್ರೂ ನಾನು ಬರಬೇಕೇ ಹೊರತು ಅರ್ಜುನನಂತೆ ಅಹಂಕಾರ ತೋರಿದರೆ ಇದ್ದುದ್ದೂ ನಾಶ ಆಗ್ತದೆ. ನೋಡಿ ಎಂಥ ಅತಿಮಾನುಷ ಚರಿತ್ರೆ ಕೃಷ್ಣ ತೋರಿಸಿದಾನೆ ಅಂತದೆ ಭಾಗವತ. ಹೀಗೆ ಕೃಷ್ಣಾವತಾರದಲ್ಲಿ ತನ್ನ ಭಕ್ತರಿಗೋಸ್ಕರ ಅರ್ಜುನನಿಗೆ, ಆವಿಪ್ರನಿಗೆ, ಅಕ್ರೂರನಿಗೆ, ಉದ್ಧವನಿಗೆ, ನಂದಗೋಪನಿಗೆ, ಗೋಪಿಕಾ ಸ್ತ್ರೀಯರಿಗೆ, ಕಾಳಿಂಗನಿಗೆ, ಹೀಗೆ ಅನೇಕ ಭಕ್ತರಿಗೆ ತನ್ನ ಮಹಿಮೆಗಳು ಏನು ಅಂತನ್ನೋದನ್ನು ಅಲ್ಲಲ್ಲಿ ಅತಿಮಾನುಷ ಮಹಿಮೆ ತೋರಿಸಿ ಅವರಿಗೆಲ್ಲ ಪ್ರಕಟಗೊಳಿಸಿದ. ಹಾಗಾಗಿ ವಿವೇಕಿಗಳಾದವರು ಭಾಗವತಾದಿ ಸಚ್ಚಾಸ್ತ್ರಗಳನ್ನು ಬಹಳ ಶ್ರದ್ಧೆಯಿಂದ ಶ್ರವಣ ಮಾಡ್ತಾ ಇದ್ದರೆ ಅವರವ್ರಿಗೆ ಬೇಕಾದ ಅಭಿಲಾಷೆಗಳನ್ನು ಯಾವುದೋ ರೂಪದಿಂದ ಪೂರ್ಣ ಮಾಡಿಬಿಡ್ತಾನಂತೆ. ಇದು ಕೃಷ್ಣಾವತಾರದ ಚರಿತ್ರೆ. ಹಾಗಾಗಿ ಕೃಷ್ಣನ ಈ ಚರಿತ್ರೆಗಳನ್ನು ಎಷ್ಟು ಹೇಳಿದರೂ ಕಡಿಮೆ ಇದೆ ಅಂತ ಹೇಳ್ತಾ ಸ್ವಲ್ಪ ಹೊತ್ತು ಕೃಷ್ಣನ ಕಥೆಗಳ ಮೂಲಕ ಈ ಸಮಯದೊಳಗೆ ಒಟ್ಟು 7 ದಿನ ಆಗಬೇಕು ಅಂತಿತ್ತು. 7ನೇ ದಿನ ಆದ್ದರಿಂದ ಭಾಗವತದಲ್ಲಿ ಬಂದಂಥ ಕೃಷ್ಣನ ಚರಿತ್ರೆಗಳಿಂದ ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಸಾಧ್ಯ ಋಷಿಗಳು ಅವರ